ಜೈ ಹಿಂದ್. ಸೊ ಎಲ್ರು ಹೇಗಿದ್ದೀರಾ? ಸೊ ಸ್ಟಡಿ ಮಾಡ್ತಾ ಇದ್ದೀರಾ ಅನ್ಕೊಂತೀನಿ. ಸೊ ನೋಡ್ರಿ, ತುಂಬಾ ಇಂಪಾರ್ಟೆಂಟ್. ಪುಣೆಯಲ್ಲಿ ನಡೆದಿರಕ್ಕಂತ ಒಂದು ಕ್ವಶನ್ ಪೇಪರ್ ನಾನು ಇವತ್ತು ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಎಷ್ಟೋ ವಿಡಿಯೋಸ್ ಗಳನ್ನ ನಾನು ಅಪ್ಲೋಡ್ ಮಾಡಿದ್ದೀನಿ. ಕ್ವಶನ್ ಪೇಪರ್ಸ್ ಗಳನ್ನ ಡಿಸ್ಕಷನ್ ಮಾಡಿದ್ದೀನಿ. ಓಲ್ಡ್ ಕ್ವಶನ್ ಪೇಪರ್ ಇವಾಗ ರೀಸೆಂಟ್ಲಿ ನಡೆದಿರೋದಿದ್ದು ಪುಣೆಯಲ್ಲಿ. ಸೊ ಆರ್ಮಿ ಕ್ವಶನ್ ಪೇಪರ್ ತುಂಬಾ ಇಂಪಾರ್ಟೆಂಟ್. ಏನಾಗುತ್ತೆ ಅಂದ್ರೆ, ಸೊ ಇಷ್ಟ ದಿನ ಸರ್ ಹೆಂಗ್ ಬರೆಯೋದು ಸರ್, ಭಯ ಆಗ್ತಿದೆ ಸರ್, ನಾವ್ ಇನ್ನೂ ಸ್ಟಡಿ ಮಾಡಿಲ್ಲ. ಎಸ್, ಎಲ್ಲಾನು ವಿಡಿಯೋಸ್ ಗಳನ್ನ ನಾನು ಅಪ್ಲೋಡ್ ಮಾಡಿರೋ ವಿಡಿಯೋಸ್ ಗಳನ್ನ ನೀವು ಎಲ್ರು ಸೊ ಕರೆಕ್ಟ್ ಆಗಿ ನೋಡಿದ್ರೆ, ಆಮೇಲೆ ನೋಟ್ಸ್ ಗಳನ್ನ ಮಾಡ್ಕೊಂಡಿದ್ರೆ, ಸೊ ನಿಮ್ಗೆ ಎಂತಾನು ಭಯ ಪಡ್ಬೇಕಿಲ್ಲ. ನಾನು ಹೇಳಿ ಎಷ್ಟು ಈಗ ನೋಡಿದೀನಿ, ನಾನೇ ನೋಡಿದ ತಕ್ಷಣ ಶಾಕ್ ಆದೆ. ಒಬ್ರು ಕಳ್ಸಿದ್ರು ಕ್ವಶನ್ ಪೇಪರ್ ಇದನ್ನ. ಸೊ ನಾನು ಏನ್ ಕ್ವಶನ್ ಪೇಪರ್ಸ್ ಗಳನ್ನ ಡಿಸ್ಕಷನ್ ಮಾಡಿದೀನಿ, ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡಿದೀನಿ. ಸೊ ಅಲ್ಲಿರೋದೇ ಎಲ್ಲಾ ಕ್ವಶನ್ ಪೇಪರ್ಸ್ ಗಳು ನಾನು ಏನ್ ಹೇಳಿದ್ದೀನಲ್ಲ, ಸೊ ಎಲ್ಲಾ ಕ್ವಶನ್ ಗಳು ಅಲ್ಲಿಂದಾನೇ ಬಂದಿದೆ. ಸೊ ನನಗೆ ಖುಷಿ ಆಯ್ತು. ಓಕೆ, ನಾವು ಕರೆಕ್ಟ್ ವೇ ಅಲ್ಲಿ ಸ್ಟಡಿ ಮಾಡ್ತಾ ಇದೀವಿ ಅಂತಂದೇಳಿ. ಸೊ ನಿಮ್ಗೂ ಅನ್ಸ್ಬೇಕು ಇವಾಗ. ಯಾಕಂತಂದ ಹೇಳಿದ್ರೆ ನಾನು ಎಲ್ಲ ಡಿಸ್ಕಷನ್ ಮಾಡಿದೀನಿ. ಎಷ್ಟು ಕ್ವಶನ್ ಪೇಪರ್ ಈಸಿ ಆಗಿದೆ ನೋಡ್ರಿ. ಸೊ ಮೇ ಬಿ ಈ ತರ ಈಸಿ ಕ್ವಶನ್ ಪೇಪರ್ ಕೇಳ್ಬೋದು, ಇದಕ್ಕಿಂತ ಸ್ವಲ್ಪ ಟಫ್ ಆಗಿರೋದು ಕೇಳ್ಬೋದು. ಸೊ ಅದಕ್ಕಿಂತ ಮುಂಚೆ ಸರ್, ನಾವು ಎಕ್ಸಾಮ್ ಹೆಂಗ್ ಸರ್ ಭಯ ಆಗ್ತಿದೆ ಅಂತಂದ್ ಹೇಳೋರು. ಸೊ ನೆನ್ಪಿಟ್ಕೊಡ್ರಿ. ಸೊ ನಾನ್ ನಿಮ್ಗೆ ಲಾಸ್ಟ್ ಒಂದು ಟೆಸ್ಟ್ ಹಾಕಿದ್ದೆ. ಸೊ ಒಂದಂದ್ರೆ 1 hour 30 minutes ವರ್ಗು ಏನಂತಂದ್ ಹೇಳಿದ್ರೆ ಯೂಸ್ ಮಾಡ್ಕೊಂಡು ಸೊ ಎಕ್ಸಾಮ್ ಅನ್ನ ಬರೀರಿ ಅಂತಂದ್ ಹೇಳಿದೆ. ಯಾರು ಆನ್ಲೈನ್ ಟೆಸ್ಟ್ ಗಳನ್ನ ಜಾಸ್ತಿ ತಗೊಂತಿಲ್ಲ. ಸೊ ನೋಡ್ರಿ, ಏನ್ ಮಾಡ್ತೀರಾ ಅದ್ ನಿಮ್ಗ್ ಬಿಟ್ಟಿದ್ದು. ಸೊ ನಾನು ಲಿಂಕ್ ಅನ್ನ ಹಾಕಿದೀನಿ. ಸೊ ಗುರುವಾಗಿ ನನ್ ಕರ್ತವ್ಯ ಏನ್ ಮಾಡ್ಬೇಕಂದ್ರೆ ನಾನು ಅದನ್ನ ಮಾಡ್ತಾ ಇದ್ದೀನಿ. ಶಿಷ್ಯಂದಿರಾಗಿ ಅಥವಾ ಸ್ಟೂಡೆಂಟ್ಸ್ ಗಳಾಗಿ ಅಥವಾ ಮುಂದೆ ನೀವು ದೇಶ ಕಾಯಕ್ ಹೋಗೋರು, ನಿಮ್ಗೆ ಅದು ಇಷ್ಟ ಇಲ್ಲ, ಎಕ್ಸಾಮ್ ಪಾಸ್ ಮಾಡ್ಕೋಬೇಕು, ಸೊ ನಾವು ಅಚೀವ್ಮೆಂಟ್ ಮಾಡ್ಬೇಕು ಅಂತಂದ್ ಹೇಳಿ ನಿಮ್ಗೆ ಇಷ್ಟ ಇಲ್ಲ ಅನ್ಕೊಂತೀನಿ. ಮೇ ಬಿ ಯಾರು ಯಾಕಂತಂದ್ ಹೇಳಿದ್ರೆ ನಿಮ್ಗೋಸ್ಕರನೇ ಮಾಡಿ ನಾವು ಲಿಂಕ್ಸ್ ಗಳನ್ನ ಅಪ್ಲೋಡ್ ಮಾಡಿ ಎಕ್ಸಾಮ್ ತಗೊಳ್ರಪ್ಪ, ಎಷ್ಟ್ ಮಾರ್ಕ್ಸ್ ಬರುತ್ತೆ ನೋಡ್ರಿ, ಆಮೇಲೆ ನೆಕ್ಸ್ಟ್ ಇನ್ನು ನಾವು ಸ್ಟಡಿ ಮಾಡ್ತಾ ಹೋಗೋಣ ಅಂತಂದ್ ಹೇಳಿದ್ರೆ ಅದ್ ನಿಮ್ಗೆ ಇಷ್ಟ ಆಗ್ತಿಲ್ಲ. ಒಂದ್ ₹10 ಜಾಸ್ತಿ ನೋಡ್ತಾ ಇದೀರ. ಸೊ 10 ಅಂದ್ರೆ ಟೋಟಲ್ ಆಗಿ 5 ಕ್ವಶನ್ಸ್ ಅಂತಂದ್ ಹೇಳಿದ್ರೆ ₹50 ಖರ್ಚಾಗತ್ತೆ ನಿಮ್ಗೆ ಇವಾಗ. ಸೊ ಅದನ್ನ ಬಿಟ್ಬಿಟ್ಟು ಸರ್ ನಾವು 5,000 10,000 ಕೊಟ್ಬಿಟ್ಟು ಕೋಚಿಂಗ್ ಸೆಂಟರ್ಗೆ ಹೋಗ್ತೀವಿ ಅಂತಂದ್ ಹೇಳೋರ್ಗೆ ನಾನು ಏನೋ ಮಾಡಕ್ಕಾಗಲ್ಲ. ಎಸ್, ನಾನು ಕಂಟಿನ್ಯೂ ಮಾಡ್ತೀನಿ ನೋಡ್ರಿ. ಸೊ ಲಾಸ್ಟ್ ಪುಣೆ ಅಂದ್ರೆ ರೀಸೆಂಟ್ಲಿ ಪುಣೆಯಲ್ಲಿ ನಡೆದಿರ್ಕಂತ ಒಂದು ಎಕ್ಸಾಮ್ ಇದು. ಸೊ ಡಿಸ್ಕಷನ್ ಮಾಡ್ತಾ ಹೋಗೋಣ ನೋಡ್ರಿ. ಫಸ್ಟ್ ಕ್ವಶನ್ ಏನಿದೆ ಅಂದ್ರೆ, ಇಂಡಿಯಾ ಗೇಟ್ ಈಸ್ ಲೊಕೇಟೆಡ್ ಇನ್ ವಿಚ್ ಸಿಟಿ ಅಂತ ಕೇಳಿದ್ರೆ, ಫಸ್ಟ್ ಒಂದ್ ಥಿಂಗ್ ಏನಂತ ಹೇಳಿದ್ರೆ ಇಂಡಿಯಾ ಗೇಟ್ ಎಲ್ಲಿ ಐತೆ ಅಂತ ಕ್ವಶನ್ ಕೇಳಿದ್ರೆ, ಇಂಡಿಯಾ ಗೇಟ್ ಲೊಕೇಟೆಡ್ ಅಂತ ಹೇಳಿದ್ರೆ ಎಲ್ಲಿ ಐತೆ. ಸೊ ಇಂಡಿಯಾ ಗೇಟ್ ಎಲ್ಲೈತೆ ಅಂತ ಕ್ವಶನ್ ಕೇಳಿದ್ರೆ ನೋಡ್ರಿ, ಆಪ್ಷನ್ ಮುಂಬೈ, ಆಗ್ರಾ, ಜೈಪುರ್, ಡೆಲ್ಲಿ. ಸೊ ನಮ್ಗೆ ಆಪ್ಷನ್ ಯಾವ್ದು ಕರೆಕ್ಟ್ ಆಗತ್ತೆ ಅಂದ್ರೆ ನಾವು ಡೆಲ್ಲಿ ಅಂತಂದ್ರೆ, ಡೆಲ್ಲಿ ಒಳಗಡೆ ಏನೈತೆ ಅಂದ್ರೆ ಇಂಡಿಯಾ ಗೇಟ್ ಐತೆ. ನಾವು ಇದನ್ನು ಡಿಸ್ಕಷನ್ ಮಾಡಿದ್ವಿ. ನೆಕ್ಸ್ಟ್ ನೋಡ್ರಿ, ಇನ್ ವಿಚ್ ಆಫ್ ದಿ ಫಾಲೋವಿಂಗ್ ಸಿಟೀಸ್ ಇಂಡಿಯಾ ಮಿಲಿಟರಿ ಅಕಾಡೆಮಿ ಲೊಕೇಟೆಡ್ ಅಂತ ಕೇಳಿದ್ರೆ, ಇನ್ ವಿಚ್ ಆಫ್ ದಿ ಫಾಲೋವಿಂಗ್ ಸಿಟಿ ಅಂತ ಹೇಳಿದ್ರೆ, ವಿಚ್ ಅಂತ ಹೇಳಿದ್ರೆ ಯಾವ್ದು, ಫಾಲೋವಿಂಗ್ ಸಿಟಿ ಅಂತಂದ್ರೆ ಹೇಳಿದ್ರೆ ಕೆಳಗಡೆ ನಗರ, ಇಂಡಿಯನ್ ಮಿಲಿಟರಿ ಅಕಾಡೆಮಿ ಎಲ್ಲೈತೆ ಅಂತ ಕ್ವಶನ್ ಕೇಳಿದಾರೆ. ಸಿಂಪಲ್ ಆಗಿ ಇಂಡಿಯನ್ ಮಿಲಿಟರಿ ಅಕಾಡೆಮಿ ಎಲ್ಲೈತೆ, ಡೆಹ್ರಾಡೂನ್, ಪುಣೆನಾ, ಡೆಲ್ಲಿನ, ನಾಗ್ಪುರ. ನಾವು ಕರೆಕ್ಟ್ ಆನ್ಸರ್ ಯಾವ್ದು ಹೇಳ್ತೀವಿ ಅಂತಂದ ಹೇಳಿದ್ರೆ ಡೆಹ್ರಾಡೂನು. ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಡೆಹ್ರಾಡೂನ್. ಹಾ, ಸೊ ಇದು ಕೂಡ ಡಿಸ್ಕಷನ್ ಮಾಡಿದ್ವಿ ನೋಡ್ರಿ. ಇದು ಕೂಡ ಡಿಸ್ಕಷನ್ ಮಾಡಿದ್ವಿ, ಇದು ಕೂಡ ಡಿಸ್ಕಷನ್ ಮಾಡಿದ್ವಿ. ನೆಕ್ಸ್ಟ್ ನೋಡ್ರಿ, ಸರ್ದಾರ್ ಸರೋವರ್ ಪ್ರಾಜೆಕ್ಟ್ ಈಸ್ ಲೊಕೇಟೆಡ್ ಆನ್ ವಿಚ್ ರಿವರ್ ಅಂತ ಕೇಳಿದಾರೆ. ಸರ್ದಾರ್ ಸರೋವರ್ ಪ್ರಾಜೆಕ್ಟ್ ಯಾವ ನದಿಯ ಮೇಲಿದೆ? ಸರ್ದಾರ್ ಸರೋವರ್ ಪ್ರಾಜೆಕ್ಟ್ ಅನ್ನೋದು ಯಾವ ನದಿಯ ಮೇಲಿದೆ ಅಂತ ಕ್ವಶನ್ ಕೇಳಿದಾರ. ಎಸ್, ಗಂಗಾನ, ಗೋದಾವರಿನ, ಕೋಸಿನ, ನರ್ಮದಾನ. ಇಲ್ಲಿ ಕರೆಕ್ಟ್ ಆನ್ಸರ್ ಯಾವ್ದಾಗತ್ತಂದ್ರೆ ನರ್ಮದಾ ಆಗತ್ತ. ಕರೆಕ್ಟ್ ಆನ್ಸರ್ ಯಾವ್ದಾಗತ್ತ? ನರ್ಮದಾ ಆಗತ್ತ. ಗಂಗಾ ನದಿ ಮೇಲೆ ಏನಿದೆ ಅಂತ ಹೇಳಿದ್ರೆ ಪರಕ್ಕ ಇದೆ, ಪರಕ್ಕ ಡ್ಯಾಮ್ ಐತೆ. ಆಮೇಲೆ ಕೋಸಿ ನದಿ ಮೇಲೆ, ಸೊ ಇದನ್ನ ಬಿಹಾರದ ಕಣ್ಣೀರಿನ ನದಿ ಅಂತ ಕರೀತಾರೆ. ಸಾರೋ ಆಫ್ ಬಿಹಾರ್ ಅಂತ ಹೇಳ್ತೀವಿ, ನೆನ್ಪಿಟ್ಕೊಡ್ರಿ. ಸಾರೋ ಅಂತಂದ್ ಕರಿತೀವಿ, ಕಣ್ಣೀರು. ಸಾರೋ ಆಫ್ ಬಿಹಾರ್ ಅಂತಂದ್ ಹೇಳಿದ್ರೆ ಕೋಸಿ ನದಿ ಅಂತಂದ್ ಹೇಳ್ತೀವಿ. ನೆಕ್ಸ್ಟ್ ಗೋದಾವರಿ ನೋಡ್ರಿ. ಗೋದಾವರಿ ನಾವ್ ಏನ್ ಹೇಳ್ತೀವಿ ಅಂತಂದ್ ಹೇಳಿದ್ರೆ, ಗೋದಾವರಿ ಒಂದು ಸಿಟಿ ಬರುತ್ತ, ನಾಸಿಕ್ ಅಂತಂದ್ ಬರುತ್ತ. ಅಲ್ಲಿ ಏನ್ ನಡೆಯುತ್ತೆ? ಕುಂಭಮೇಳ ನಡೆಯುತ್ತೆ ಅಂತಂದ್ ಹೇಳ್ತೀವಿ ನೋಡ್ರಿ. ಇದು ಕೂಡ ನಾನು ಡಿಸ್ಕಷನ್ ಮಾಡಿದೀನಿ. ಡ್ಯಾಮ್ಸ್ ಗಳ ಬಗ್ಗೆ ಯಾವ್ದೋ ಒಂದು ಡ್ಯಾಮ್ ಅದು ಕ್ವಶನ್ ಬಂದಾಗ ಆ ಡ್ಯಾಮ್ಸ್ ಹೇಳುವಾಗ ಎಲ್ಲಾನು ಹೇಳಿದೀನಿ ನಾನು. ಇದು ಕೂಡ ಏನಾಗಿದೆ ಅಂದ್ರೆ ರಿಪೀಟ್ ಆಗಿದೆ. ನೋಡ್ರಿ, ಈಗ ನಾವು ಡಿಸ್ಕಷನ್ ಮಾಡಿರೋ 3 ಕ್ವಶನ್ಸ್ ಗಳು ರಿಪೀಟ್ ಆಗಿದಾವ. ಸೊ ಲಕ್ಕಿ ಅಲ್ಲ. ಸೇಮ್ ಇದೇ ತರ ಎಲ್ಲಾದ್ರೂ ನಿಮ್ಗೆ ನಾನ್ ಮಾಡಿರೋದೇ ರಿಪೀಟ್ ಎಲ್ಲಾದ್ರೂ ಆಗ್ಬಿಟ್ರೆ, ಸೊ ನೀವೆಷ್ಟು ಲಕ್ಕಿ ಆಗಿರ್ತೀರಿ. ಸೊ ನೀವ್ ಏನಕ್ಕೆ ವಿಡಿಯೋಸ್ ಗಳನ್ನ ನೋಡಲ್ಲ, ಅದಾದ ನಂತರ ಟೆಸ್ಟ್ ಗಳನ್ನ ಏನಕ್ಕೆ ಕೊಡಲ್ಲ, ಇಷ್ಟೊಂದೆಲ್ಲ ನಿಮ್ಗೆಲ್ಲ ಹೆಲ್ಪ್ ಮಾಡ್ತಾ ಇದ್ರು ಕೂಡ ಸೊ ಏನಕ್ಕೆ ಈ ತರ ಗೊತ್ತಾಗ್ತಿಲ್ಲ. ಸೊ ನೋಡ್ರಿ, ತುಂಬಾ ಇಂಪಾರ್ಟೆಂಟ್ ಆಗತ್ತ. ಏನ್ ಮಾಡ್ಬೇಕು ನೀವು? ಮೊದ್ಲು ಟೆಸ್ಟ್ ಗಳನ್ನ ಕೊಡ್ಲೇಬೇಕು. ಸೊ ಅದಾದ ನಂತರ ನೆಕ್ಸ್ಟ್ ಒಂದು ನೋಡ್ರಿ, ತುಂಬಾ ಇಂಪಾರ್ಟೆಂಟ್. ನಾವು ನೆಕ್ಸ್ಟ್ ಡಿಸ್ಕಷನ್ ಮಾಡ್ತಾ ಹೋಗೋಣ. 3 ಕ್ವಶನ್ಸ್ ಗಳಂತೂ ಇವಾಗ ಆಯ್ತು. ಸೊ ನೆಕ್ಸ್ಟ್ ಕ್ವಶನ್ಸ್ ಗಳ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗೋಣ. ನೆಕ್ಸ್ಟ್ ಏನಿದೆ ಅಂತಂದ್ ಹೇಳಿದ್ರೆ, ವಿಚ್ ಆಫ್ ದಿ ಫಾಲೋವಿಂಗ್ ಏನಿದೆ,
ಸೊ ವಿಚ್ ಆಫ್ ದಿ ಫಾಲೋವಿಂಗ್ ನಿಮಿಷ ರೀ. ಎಸ್, ವಿಚ್ ಆಫ್ ದಿ ಫಾಲೋವಿಂಗ್ ಮೌಂಟೇನ್ ಪೀಕ್ ಇಸ್ ದ ಸೆಕೆಂಡ್ ಹೈಯೆಸ್ಟ್ ಮೌಂಟೇನ್ ಪೀಕ್ ಆಫ್ ದಿ ವರ್ಲ್ಡ್ ಅಂತ ಕೇಳಿದ್ರೆ, ವಿಚ್ ಅಂತಂದ ಹೇಳಿದ್ರೆ ಯಾವುದು, ಫಾಲೋವಿಂಗ್ ಅಂತಂದ ಹೇಳಿದ್ರೆ ಕೆಳಗಡೆ ಇರೋದು, ಅದಾದ ನಂತರ ಪೀಕ್ ಮೌಂಟೇನ್ ಪೀಕ್ ಅಂತಂದ ಹೇಳಿದ್ರೆ ಪರ್ವತ ಶಿಖರ ಅಂತಂದ ಹೇಳ್ತೀವಿ ಅಥವಾ ಪರ್ವತ ಅಂತ ಅನ್ಕೊಳ್ರಿ. ಸೆಕೆಂಡ್ ಹೈಯೆಸ್ಟ್ ಅಂದ್ರೆ ಎರಡನೇ ಹೈಯೆಸ್ಟ್ ಇಲ್ಲಿ ವರ್ಲ್ಡ್ ಅಲ್ಲಿ. ಅಂದ್ರೆ ವರ್ಲ್ಡ್ ಅಲ್ಲಿ ಎರಡನೇ ದೊಡ್ಡ ಪರ್ವತ ಯಾವುದು ಅಂತ ಕ್ವಶನ್ ಕೇಳಿದಾರೆ. ನೋಡ್ರಿ ಫಸ್ಟ್ ಒನ್ ನಾವ್ ಯಾವ್ದು ಹೇಳ್ತೀವಿ, ಸೊ ನಾವು ಇಂಡಿಯಾವನ್ನ ಕನ್ಸಿಡರ್ ಮಾಡಿದ್ವಿ ಅಂತಂದ ಹೇಳಿದ್ರೆ, ನೋಡ್ರಿ ಇದು ಇಂಡಿಯಾ ಅಂತ ಅನ್ಕೊಳ್ರಿ. ಸೊ ನೇಪಾಳಲ್ಲಿ ಬರುತ್ತ, ನೇಪಾಳ ಅಂದ್ರೆ ಬಾರ್ಡರ್, ನೇಪಾಳದ ಆ ಕಡೆ ಬಾರ್ಡರ್ ಬರುತ್ತ. ಸೊ ಮೌಂಟ್ ಎವರೆಸ್ಟ್ ಅಂತಂದ್ ಹೇಳ್ತೀವಿ. ಸೊ ಹೈಯೆಸ್ಟ್ ಮೌಂಟೇನ್ ಪೀಕ್ ಯಾವುದು, ಮೌಂಟ್ ಎವರೆಸ್ಟ್ ಅಂತಂದ್ ಹೇಳ್ತೀವಿ. ಸೆಕೆಂಡ್ ಹೈಯೆಸ್ಟ್ ಯಾವ್ದು ಅಂತ ಇಲ್ಲಿ ಕ್ವಶನ್ ಕೇಳಿದ್ರ ಆನ್ಸರ್ ಯಾವ್ದಾಗತ್ತ ಅಂದ್ರೆ K2 ಆಗತ್ತ. ನಾನು ಇದನ್ನು ಕೂಡ ನಿಮ್ಗೆ ಡಿಸ್ಕಷನ್ ಮಾಡಿದೀನಿ. ಎಸ್, ಸೊ ನೆಕ್ಸ್ಟ್ ನೋಡ್ರಿ, ಹೂ ವಾಸ್ ದಿ ಫೌಂಡರ್ ಆಫ್ ಮೌರ್ಯ ಡೈನಸ್ಟಿ? ಯಾವುದು ಮೌರ್ಯ ಡೈನಸ್ಟಿಯ ಫೌಂಡರ್ ಯಾರು? ಎಸ್, ಯಾರು ಮೌರ್ಯ ಡೈನಸ್ಟಿ ಫೌಂಡರ್ ಯಾರು? ಸೊ ಚಂದ್ರಗುಪ್ತ ಮೌರ್ಯನ, ಅಶೋಕನ, ಬಿಂದುಸಾರನ ಅಥವಾ ಹರಿಶ್ಚಂದ್ರನ? ಸೊ ಯಾರು ಹರಿಶ್ಚಂದ್ರ, ಇವ್ರು ಯಾರು ಅಲ್ಲ. ಸೊ ಅಶೋಕ ಅಂತ ಅಲ್ವೇ ಅಲ್ಲ. ಸೊ ಇವ್ರಿಬ್ರಲ್ಲಿ ಯಾರಾದ್ರೂ ಒಬ್ರು ಬರ್ಬೇಕು. ಸೊ ಎಲಿಮಿನೇಷನ್ ಮೆಥಡ್ ಮಾಡೋದು ಹೇಳ್ತಾ ಇದ್ದೀನಿ. ಸೊ ಇದ್ರಲ್ಲಿ ಇಬ್ರಲ್ಲಿ ನೋಡ್ರಿ 50% ಆನ್ಸರ್ ನಮ್ಗೆ ಕರೆಕ್ಟ್ ಆಯ್ತು, ಎರಡು ಆಪ್ಷನ್ ಹೋದ್ವು. ಇನ್ 50% ಚಂದ್ರಗುಪ್ತ ಮೌರ್ಯನ, ಬಿಂದುಸಾರನ? ಎಸ್, ಫಸ್ಟ್ ಒನ್ ಏನಂತ ಹೇಳ್ತೀವಿ ಅಂದ್ರೆ ಚಂದ್ರಗುಪ್ತ ಮೌರ್ಯ ಸಂತತಿಯ ಸ್ಥಾಪಕ ಅಂತ ಹೇಳ್ತೀವಿ. ಸೊ ಇಲ್ಲಿ ಮೌರ್ಯ ಸಂತತಿಯ ಸ್ಥಾಪಕ ಯಾರಾದ್ರು ಚಂದ್ರಗುಪ್ತ ಮೌರ್ಯ ಆದ್ರು. ಸೊ ನೋಡ್ರಿ ಈ ತರ ಇದನ್ನು ಕೂಡ ನಾವು ಡಿಸ್ಕಷನ್ ಮಾಡಿದೀವಿ. ಅದಾದ ನಂತರ ನೋಡ್ರಿ, ಥಾರ್ ಡೆಸರ್ಟ್ ಇಸ್ ಲೊಕೇಟೆಡ್ ಇನ್ ವಿಚ್ ಕಂಟ್ರಿ ಅಂತ ಕೇಳಿದಾರೆ. ಥಾರ್ ಮರುಭೂಮಿ ಲೊಕೇಟೆಡ್ ಅಂತಂದ ಹೇಳಿದ್ರೆ ಲೊಕೇಶನ್, ಅದ್ರದ್ದು ಲೊಕೇಶನ್ ಎಲ್ಲಿ, ಸೊ ಯಾವ ಕಂಟ್ರಿ ಒಳಗಂತ ಕ್ವಶನ್ ಕೇಳಿದಾರೆ. ಮಂಗೋಲಿಯಾನ, ನೇಪಾಳ, ಈಜಿಪ್ಟ ಅಥವಾ ಇಂಡಿಯಾನಾ ಅಂತಂದೈತೆ. ಸೊ ಯಾವ್ದಂತ ಹೇಳ್ತೀವಿ, ಇಂಡಿಯಾ ಅಂತಂದ ಹೇಳ್ತೀವಿ. ಈ ಪ್ರದೇಶದಲ್ಲಿ ಬರುತ್ತೆ, ಪಾಕಿಸ್ತಾನ ಮತ್ತು ಇಂಡಿಯಾದಲ್ಲಿ ಬರುತ್ತೆ ಥಾರ್ ಮರುಭೂಮಿ ಅಂತಂದ ಹೇಳ್ತೀವಿ. ಸೊ ಅದಕ್ಕೆ ಲೋಕಲ್ ಅಲ್ಲಿ ಏನಂತ ಕರೀತಾರೆ ಅಂದ್ರೆ ಮರುಸ್ಥಲಿ ಅಂತ ಕರೀತಾರೆ. ಲೋಕಲ್ ಆಗಿ ಏನಂತ ಕರೀತಾರೆ ಅದನ್ನ ಮರುಸ್ಥಲಿ ಮರುಭೂಮಿ ಅಂತಾನು ಕರೀತಾರ. ಸೊ ಇದು ಕೂಡ ಏನ್ ಮಾಡಿದೀವಿ ಅಂತ ಹೇಳಿದ್ರೆ ಡಿಸ್ಕಷನ್ ಮಾಡಿದೀವಿ. ನೋಡ್ರಿ ಮಂಗೋಲಿಯಾದಲ್ಲಿ ಕಂಡು ಬರುವಂತಹ ಭೂಮಿ ಯಾವ್ದಂದ್ ಮರುಭೂಮಿ ಯಾವ್ದಂದ್ರೆ ನಾವು ಗೋಬಿ ಮರುಭೂಮಿ ಅಂತ ಹೇಳ್ತೀವಿ. ಮಂಗೋಲಿಯಾದ ಯಾವ ಕಂಡು ಬರುತ್ತಾ, ಗೋಬಿ ಮರುಭೂಮಿ ಅಂತ ಹೇಳ್ತೀವಿ. ಗೋಬಿ ಮರುಭೂಮಿ ಮಂಗೋಲಿಯಾ ಒಳಗಡೆ. ಸೊ ನೇಪಾಳ ಒಳಗಡೆ ಯಾವುದೇ ತರದ್ ಬರಂಗಿಲ್ಲ, ಅಲ್ಲೆಲ್ಲ ಏನಂತ ಹೇಳಿದ್ರೆ ಪರ್ವತಗಳಿದಾವೆ, ಹಿಮಾಲಯ ಪರ್ವತಗಳು. ಈಜಿಪ್ಟ್ ಒಳಗಡೆ ಮರುಭೂಮಿ ಬರುತ್ತೆ, ಈಜಿಪ್ಟ್ ಮರುಭೂಮಿ ಅಂತ ಕರಿತೀವಿ. ಸೊ ಇಂಡಿಯಾದಲ್ಲಿ ಬರೋದು ಥಾರ್ ಮರುಭೂಮಿ. ನೋಡ್ರಿ ಇದು ಕೂಡ ನಾವು ಏನ್ ಮಾಡಿದೀವಿ ಅಂತ ಹೇಳಿದ್ರೆ ಡಿಸ್ಕಷನ್ ಮಾಡುವಾಗ ಹೇಳಿದೀವಿ. ಸೊ ಇದು ಕೂಡ ಏನಂತ ಹೇಳಿದ್ರೆ ಡಿಸ್ಕಷನ್ ಆಗೈತೆ. ನೆಕ್ಸ್ಟ್ ನೋಡ್ರಿ, ಹೂ ಅಮಾಂಗ್ ದ ಫಾಲೋವಿಂಗ್ ವಾಸ್ ಫಾದರ್ ಆಫ್ ಕಿಂಗ್ ಅಶೋಕ ಅಂತ ಕೇಳಿದಾಗ. ಸೊ ಹೂ ಅಮಾಂಗ್ ದಿ ಫಾಲೋವಿಂಗ್ ಅಂತ ಹೇಳಿದ್ರೆ ಕೆಳಗಡೆ ಇರೋರು. ಹೂ ಅಂತಂದ ಹೇಳಿದ್ರೆ ಯಾರು, ಫಾದರ್ ಆಫ್ ಕಿಂಗ್ ಅಶೋಕ, ಅಶೋಕನ ತಂದೆ ಯಾರು ಅಂತ ಕ್ವಶನ್ ಕೇಳಿದ್ರ. ಎಸ್, ಯಾರು? ಸೊ ವೀರಭದ್ರ, ಇದ್ಯಾವುದು ಚಂದ್ರಬಾಣ, ಆಮೇಲೆ ಬಿಂದುಸಾರ, ಆಮೇಲೆ ಚಂದ್ರಗುಪ್ತ. ಯಾರು ಅಶೋಕನ ತಂದೆ ಯಾರು ಅಂತ ಕ್ವಶನ್ ಕೇಳಿದಾರೆ. ಸೊ ಇಲ್ಲಿ ಆನ್ಸರ್ ಯಾವ್ದಾಗತ್ತಂದ್ರೆ ಬಿಂದುಸಾರ ಅಂತಂದ ಹೇಳ್ತೀವಿ. ನೋಡ್ರಿ ಮೌರ್ಯ ಡೈನಸ್ಟಿ ಬಗ್ಗೆ ನಾನು ಡಿಸ್ಕಷನ್ ಹೇಳುವಾಗ ನಾನು ನಿಮ್ಗೆ ಹೇಳಿದೀನಿ, ಚಂದ್ರಗುಪ್ತ ಮೌರ್ಯ, ಅದಾದ ನಂತರ ಬಿಂದುಸಾರ ಬರ್ತಾನ, ಬಿಂದುಸಾರನ ಮಗ ಅಶೋಕ. ಸೊ ಎಲ್ಲ ಡಿಸ್ಕಷನ್ ಆಗಿದೆ. ನೋಡ್ರಿ 7 ಕ್ವಶನ್ಸ್ ಗಳು ಇಲ್ಲಿವರೆಗೂ ನಾವ್ ಏನ್ ಡಿಸ್ಕಷನ್ ಮಾಡಿದೀವಿ. ಸೊ ಎಲ್ಲ ಡಿಸ್ಕಷನ್ ಮಾಡಿದ್ದ ಐತೆ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಸೊ ನೆಕ್ಸ್ಟ್ ನೋಡೋಣ. ಎಸ್, ನೆಕ್ಸ್ಟ್ ಏನಿದೆ ಅಂತಂದ ಹೇಳಿದ್ರೆ ವಿಚ್ ಕಂಟ್ರಿ ಈಸ್ ನೋನ್ ಆಸ್ ಲ್ಯಾಂಡ್ ಆಫ್ 1000 ಲೇಕ್ಸ್ ಅಂತ ಇದೆ. ವಿಚ್ ಕಂಟ್ರಿ ಈಸ್ ನೋನ್ ಆಸ್ ಲ್ಯಾಂಡ್ ಆಫ್ 1000 ಲೇಕ್ಸ್ ಅಂದ್ರೆ ಇಲ್ಲಿ ನೋಡ್ರಿ ವಿಚ್ ಕಂಟ್ರಿ ಅಂತಂದ ಹೇಳಿದ್ರೆ ಯಾವ ದೇಶ. ಸೊ ನೋನ್ ಆಸ್ ಅಂತಂದ ಹೇಳಿದ್ರೆ ಕರೀತಾರ. ಸೊ ಏನಂತ ಕರೀತಾರ, ಲ್ಯಾಂಡ್ ಆಫ್ 1000 ಲೇಕ್ಸ್. ಕನ್ನಡ ಹೇಳ್ತಾನೆ ನೋಡ್ರಿ, 1000 ಸರೋವರಗಳ ನಾಡು ಅಂತ ಯಾವ್ದನ್ನ ಕರೀತಾರ ಅಂತ ಕ್ವಶನ್ ಕೇಳಿದಾರೆ. ಯಾವ್ದನ್ನ ಕರೀತಾರ, ಐಸ್ಲ್ಯಾಂಡ, ನ್ಯೂಜಿಲ್ಯಾಂಡ, ಫಿನ್ಲ್ಯಾಂಡ್ ಅಥವಾ ಐರ್ಲ್ಯಾಂಡ್? ಯಾವ್ದನ್ನ ಕರೀತಾರ ಅಂತಂದ ಹೇಳಿದ್ರೆ ಫಿನ್ಲ್ಯಾಂಡ್ ಅನ್ನ ಕರೀತಾರ. ಸೊ ಈ ತರ ನಾವು ಭೂಮಿಯನ್ನ ಕನ್ಸಿಡರ್ ಮಾಡಿದ್ವಿ ಅಂತಂದ ಹೇಳಿದ್ರೆ ಈ ಪ್ರದೇಶದಲ್ಲಿ ಫಿನ್ಲ್ಯಾಂಡ್ ದೇಶ ಬರುತ್ತೆ. ಇಲ್ಲಿ ಏನಂತಂದ ಹೇಳಿದ್ರೆ ಇದು ಸೊ ಹಿಮದಿಂದ ಆವೃತವಾಗಿರುತ್ತೆ. ಸೊ ಹಿಮದಿಂದ ಆವೃತವಾಗಿರೋದ್ರಿಂದ ಹಿಮ ಏನಾಗತ್ತೆ ಅಂತಂದ ಹೇಳಿದ್ರೆ ಸೊ ಕೆಳಗಡೆ ಬರ್ತಾ ಇರುತ್ತೆ ಗುರುತ್ವಾಕರ್ಷಣೆಯಿಂದ. ಆಮೇಲೆ ಸೊ ಇಳಿಜಾರು ಪ್ರದೇಶವಾಗಿರೋದ್ರಿಂದ, ಆಮೇಲೆ ಮೇಲ್ಗಡೆಯಿಂದ ಧ್ರುವಗಳ ಕಡೆಯಿಂದ ಏನಾಗಿರುತ್ತೆ ಅಂದ್ರೆ ಸೊ ಹಿಮ ಕೆಳಗಡೆ ಬರ್ತಾ ಇರುತ್ತೆ. ಸೊ ಈ ತರ ಬಂದಾಗ ಏನಾಗತ್ತೆ ಅಂದ್ರೆ ಚಳಿಗಾಲದಲ್ಲಿ ಸೊ ಭೂಮಿಯನ್ನ ಕೊರಿತಾ ಬಂದು ಏನಾಗತ್ತ ಹೋಗುತ್ತ. ಅದಾದ ನಂತರ ನೆಕ್ಸ್ಟ್ ಚಳಿಗಾಲ ಆಯ್ತು. ಚಳಿಗಾಲ ಆದ ನಂತರ ನೆಕ್ಸ್ಟ್ ಬೇಸಿಗೆ ಕಾಲ ಬರ್ಬೇಕಲ್ಲ. ಬೇಸಿಗೆ ಕಾಲದಲ್ಲಿ ಸೂರ್ಯನ ಕಿರಣಗಳು ಬರೋದ್ರಿಂದ ಅಲ್ಲಿ ಏನಾಗತ್ತೆ, ಸೊ ಎಲ್ಲ ಹಿಮ ಕರಗಿದ ನಂತರ ಇಲ್ಲಿ ಏನಂದ್ರೆ ತಗ್ಗು ಬಿದ್ದಿರುತ್ತಲ್ಲ ಹಿಮ ಹೋಗುವಾಗ. ಸೊ ಆ ತಗ್ಗುಗಳಲ್ಲಿ ಏನಂತಾರೆ ನೀರು ತುಂಬಿಕೊಳ್ಳುತ್ತಾ ಅವು ಎಲ್ಲ ಹೆಂಗ್ ಕಾಣಿಸ್ತಾವ ಅಂತ ಹೇಳಿದ್ರೆ ಸರೋವರಗಳ ತರ ಕಾಣಿಸ್ತಾವ. ಅದಕ್ಕೋಸ್ಕರ ಫಿನ್ಲ್ಯಾಂಡ್ ಏನಂತ ಕರಿತೀವಿ, ಸರೋವರಗಳ ನಾಡು ಅಂತ ಕರಿತೀವಿ. ಅರ್ಥ ಆಯ್ತಾ ಇಷ್ಟು? ಎಸ್.
ಸೊ ಇದನ್ನ ನಾನು ಹೇಳಿಲ್ಲ ನಿಮ್ಗೆ, ಇದನ್ನ ನಾನು ಡಿಸ್ಕಷನ್ ಮಾಡಿಲ್ಲ. ಬಟ್ ಆದ್ರೆ ಇದು ಡಿಸ್ಕಷನ್ ನಾನು ಹೇಳಿದೆ, ಯಾವ ದೇಶಗಳನ್ನ ಅಥವಾ ಯಾವ ಸಿಟಿಗಳನ್ನ ಏನಂತ ಕರೀತಾರೆ. ಈಗ ನೋಡ್ರಿ, ಜೈಪುರ್ನ ಪಿಂಕ್ ಸಿಟಿ ಅಂತ ಕರಿತೀವಿ, ಬೆಂಗಳೂರ್ನ ಏನಂತ ಕರಿತೀವಿ, ಗಾರ್ಡನ್ ಸಿಟಿ ಅಂತ ಕರಿತೀವಿ. ಈ ತರ ಹೈದರಾಬಾದ್ ಅನ್ನ ಮುತ್ತಿನ ಸಿಟಿ, ಪರ್ಲ್ ಸಿಟಿ ಅಂತ ಕರಿತೀವಿ. ಸೊ ಆಮೇಲೆ ಜಪಾನ್ ಅನ್ನ ಸೂರ್ಯ ಉದಯಿಸುವ ನಾಡು, ಲ್ಯಾಂಡ್ ಆಫ್ ರೈಸಿಂಗ್ ಸನ್. ಸೊ ಮಿಡ್ ನೈಟ್ ಸನ್ ನಾರ್ವೆ ಅಂತ ಕರಿತೀವಿ. ಈ ತರ ಒಂದು ಲಿಸ್ಟ್ ನ ಮಾಡ್ಕೊಡ್ರಿ ಅಂತಂದ ಹೇಳಿದ್ರೆ, ಲಿಸ್ಟ್ ಮಾಡ್ಕೊಂಡಿರೋರು ಗೊತ್ತಿರುತ್ತೆ ಈ ತರ ಆನ್ಸರ್. ಸೊ ನೆಕ್ಸ್ಟ್ ನೋಡ್ರಿ, ಡೆಲ್ಲಿ ಈಸ್ ಲೊಕೇಟೆಡ್ ಆನ್ ಬ್ಯಾಂಕ್ ಆಫ್ ವಿಚ್ ರಿವರ್ ಅಂತ ಐತೆ. ಡೆಲ್ಲಿ ಯಾವ ನದಿಯ ಮೇಲಿದೆ ಅಂತ ಕ್ವಶನ್ ಕೇಳಿದಾರ. ಯಾವ್ದು ನದಿ? ಯಮುನಾ, ಸರಿಯು, ಗೋಮತಿ, ಗಂಡಕ್ ಅಂತಂದ ಐತೆ. ನೋಡ್ರಿ, ಇದು ಕೂಡ ಡಿಸ್ಕಷನ್ ಆಗಿದೆ ಈ ಕ್ವಶನ್ ಕೂಡ. ಸೊ ಯಾವ ನದಿ ಮೇಲೆ ಇದೆ ಅಂದ್ರೆ ಯಮುನಾ ನದಿ ಮೇಲೆ ಐತೆ, ಯಮುನಾ ನದಿ. ಸೊ 1 to 10 ಕ್ವಶನ್ ಪೇಪರ್ಸ್ ಗಳನ್ನ ನೋಡಿದಾಗ ಎಲ್ಲಾನು ಇಲ್ಲಿ ಈ ಕ್ವಶನ್ ಪೇಪರ್ ರಿಪೀಟ್ ಆಗಿದಾವೆ. ರೀಸೆಂಟ್ಲಿ ಪುನಾದಲ್ಲಿ ನಡೆದಿತ್ತು ಯಮುನಾ. ನೋಡ್ರಿ, ಸರಿಯು ಅಂತ ಬಂದಾಗ ರಾಮಾಯಣಕ್ಕೆ ಸಂಬಂಧಿಸಿದಂತ ಹೇಳ್ತೀವಿ ಸರಿಯು. ಆಮೇಲೆ ಗೋಮತಿ ನದಿ, ಗೊಂಡಕ್ ನದಿ ಇವೆಲ್ಲ ಏನಂತಂದ ಹೇಳಿದ್ರೆ ಗಂಗಾ ನದಿ ಉಪನದಿಗಳು ಬರ್ತಾವ. ಯಮುನಾ ನದಿ ಮೇಲೆ ಏನೈತಿ ಅಂತ ಹೇಳಿದ್ರೆ ಈ ತರ ನೋಡ್ರಿ, ಯಮುನಾ ಐತೆ. ಸೊ ಡೆಲ್ಲಿ ಐತೆ, ಅದಾದ ನಂತರ ನೆಕ್ಸ್ಟ್ ಆಗ್ರಾ ಐತೆ, ತಾಜ್ ಮಹಲ್ ಕೂಡ ಐತೆ, ಡಿಸ್ಕಷನ್ ಮಾಡಿದ್ದೀವಿ. ಸೊ ಅದಾದ ನಂತರ ನೆಕ್ಸ್ಟ್ ಕ್ವಶನ್ ಇದೆ, ವಿಚ್ ಅಮಾಂಗ್ ದ ಫಾಲೋವಿಂಗ್ ಈಸ್ ನೋನ್ ಆಸ್ ಐರನ್ ಮ್ಯಾನ್ ಆಫ್ ಇಂಡಿಯಾ ಅಂತಂದ ಹೇಳಿ. ಹೂ ಅಮಾಂಗ್ ದ ಫಾಲೋವಿಂಗ್ ಅಂತಂದ ಹೇಳಿದ್ರೆ ಕೆಳಗಡೆ ಇರೋರಲ್ಲಿ. ಸೊ ಹೂ ಅಂತಂದ ಹೇಳಿದ್ರೆ ಯಾರು, ಏನಂತ? ಐರನ್ ಮ್ಯಾನ್ ಆಫ್ ಇಂಡಿಯಾ ಅಂತ ಯಾರನ್ನ ಕರೀತಾರ? ಕಬ್ಬಿಣದ ಮನುಷ್ಯ, ಭಾರತದ ಕಬ್ಬಿಣದ ಮನುಷ್ಯ. ಐರನ್ ಅಂತಂದ ಹೇಳಿದ್ರೆ ಕಬ್ಬಿಣ, ಮ್ಯಾನ್ ಅಂತಂದ ಹೇಳಿದ್ರೆ ಮನುಷ್ಯ. ಕಬ್ಬಿಣದ ಮನುಷ್ಯ ಅಂತಂದ ಹೇಳಿ ಯಾರನ್ನ ಕರೀತಾರ? ಲಾಲ್ ಬಹದ್ದೂರ್ ಶಾಸ್ತ್ರಿ, ಮಹಾತ್ಮ ಗಾಂಧೀಜಿ, ಮೋತಿಲಾಲ್ ನೆಹರು, ಸರ್ದಾರ್ ಪಟೇಲ್. ಎಸ್, ಯಾರನ್ನ ಕರೀತಾರ? ನಾವು ಡಿಸ್ಕಷನ್ ಮಾಡಿದೀವಿ ಇದ್ರ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರನ್ನ ಏನಂತ ಕರೀತಾರ ಅಂದ್ರೆ ಐರನ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೀತಾರೆ. ಆಪ್ಷನ್ ಎ ಕರೆಕ್ಟ್. ಮಹಾತ್ಮ ಗಾಂಧೀಜಿ ಅವ್ರನ್ನ ಏನಂತ ಕರೀತಾರ? ರಾಷ್ಟ್ರಪಿತ ಅಂತ ಕರೀತಾರ. ಕರೆಕ್ಟಾ? ಎಲ್ರು ಹೊಂದಿರ್ತಾರ ಸರ್, ಎಲ್ಲ ಕರೆಕ್ಟ್ ಹೇಳಿದಾರೆ ಇವಾಗ ಅಂತಂದ್ರೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರನ್ನ ಐರನ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೀತಾರ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು 2ನೇ ಪ್ರಧಾನ ಮಂತ್ರಿ. ಇವ್ರ ಟೈಮಲ್ಲಿ ಏನಾಗತ್ತ ಅಂತಂದ ಹೇಳಿದ್ರೆ 1965ರಲ್ಲಿ ಯುದ್ಧ ಆಗತ್ತ. ಸೊ 1966ರಲ್ಲಿ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಇವರು ಒಂದು ಒಪ್ಪಂದ ಮಾಡ್ಕೊಂತಾರ, ಲಾಲ್ ಬಹದ್ದೂರ್ ಶಾಸ್ತ್ರಿ, ತಾಷ್ಕೆಂಟ್ ಒಪ್ಪಂದ ಅಂತಂದ ಹೇಳ್ತೀವಿ. ಸೊ ನಮ್ಮ ಭಾರತ ದೇಶದಲ್ಲಿ ಎಲ್ಲಾ ದೇಶೀಯ ರಾಜರನ್ನ ಮನವೊಲಿಸಿ ನಮ್ಮ ಅಖಂಡ ಭಾರತವನ್ನ ರಚನೆ ಮಾಡಿದವರು ಯಾರು? ಸರ್ದಾರ್ ವಲ್ಲಭಾಯಿ ಪಟೇಲ್. ಸರ್ದಾರ್ ವಲ್ಲಭಾಯಿ ಪಟೇಲ್ರನ್ನ ನಾವು ಏನಂತ ಕರಿತೀವಿ? ಐರನ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರಿತೀವಿ. ಯಾರನ್ನ? ಸರ್ದಾರ್ ವಲ್ಲಭಾಯಿ ಪಟೇಲ್ ಅನ್ನ. ಅದಕ್ಕೆ ಹೇಳೋದು, ಸೊ ನಮ್ಮ ದೇಶಕ್ಕೆ ಸೊ ಯಾರ್ಯಾರು ಸ್ವತಂತ್ರವನ್ನ ನೀಡ್ತಾರ, ಸೊ ಮಹಾನ್ ನಾಯಕರು ಇರ್ತಾರಲ್ಲ ಅವ್ರ ಬಗ್ಗೆ ಎಲ್ಲ ಸೊ ಒಂದ್ ಲಿಸ್ಟ್ ಮಾಡ್ಕೊಡ್ರಿ ಅಂತಂದ್ ಹೇಳಿದ್ದೇವೆ. ಎಲ್ಲ ಮಾಡ್ಕೊಂಡಿದ್ರೆ ನಿಮ್ಗೆ ಗೊತ್ತಾಗತ್ತದು. ಸೊ 10th ಒನ್ ಏನಂತಂದ್ ಹೇಳಿದ್ರೆ ಐರನ್ ಮ್ಯಾನ್ ಆಫ್ ಇಂಡಿಯಾ ಅಂತ ಯಾರನ್ನ ಕರೀತಾರ? ಸರ್ದಾರ್ ವಲ್ಲಭಾಯಿ ಪಟೇಲ್ರನ್ನ ಕರೀತಾರ. ನೆನ್ಪಿಟ್ಕೊಡ್ರಿ. ಸೊ ನೆಕ್ಸ್ಟ್ ಡಿಸ್ಕಷನ್ ಮಾಡ್ತಾ ಹೋಗೋಣ. ನೋಡ್ರಿ, ಟೋಟಲ್ ಆಗಿ 10 ಕ್ವಶನ್ಸ್ ಆಯ್ತು. 10 ಕ್ವಶನ್ಸ್ ಅಲ್ಲಿ ನೋಡ್ರಿ ಒಂದೇ ಒಂದ್ ಕ್ವಶನ್ ನಾವು ಡಿಸ್ಕಷನ್ ಮಾಡ್ಲಾ, 1000 ಲೇಕ್ಸ್ ಆಫ್ ಲ್ಯಾಂಡ್ ಆಫ್ 1000 ಲೇಕ್ಸ್ ಅಂತ ಇದೊಂದು ಆಗಿಲ್ಲ. ಬಟ್ ಆದ್ರೆ ನಾನು ಲಿಸ್ಟ್ ಮಾಡ್ಕೊಂತ ಬಂದಾಗ ಅಲ್ಲಿ ಕೂಡ ಇದು ಕವರ್ ಆಗಿದೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಏನಂತ ಇದೆ? ಸೊ ಡ್ಯಾಶ್ ಇಸ್ ದ ಸ್ಟೇಟ್ ಕ್ಯಾಪಿಟಲ್ ಆಫ್ ಮಹಾರಾಷ್ಟ್ರ. ನಾನು ನಿಮ್ಗೆ ಹೇಳಿದೀನಿ ಕ್ಯಾಪಿಟಲ್ ಮತ್ತು ಸ್ಟೇಟ್ ಗಳನ್ನ ಒಂದ್ ಲಿಸ್ಟ್ ಮಾಡ್ಕೊಡ್ರಿ ಅಂತ ಹೇಳಿ. ಮಹಾರಾಷ್ಟ್ರದ ರಾಜಧಾನಿ ಯಾವ್ದಂತ ಕೇಳಿದ್ರೆ ಮುಂಬೈಯ, ಲಕ್ನೋನ, ಅಲಹಾಬಾದ, ಡೆಲ್ಲಿನ ಅಂತಂದ ಹೇಳಿ. ಸೊ ಯಾವ್ದಾಗತ್ತ? ಮುಂಬೈ ಅಂತ ಹೇಳ್ತೀವಿ ನಾವು. ಮಹಾರಾಷ್ಟ್ರದ ರಾಜಧಾನಿ ಯಾವುದು? ಮುಂಬೈ. ಕರ್ನಾಟಕದ್ದು ಬೆಂಗಳೂರು. ಸೊ ಅದಾದ ನಂತರ ತಮಿಳುನಾಡು ಚೆನ್ನೈ, ಆಂಧ್ರ ಪ್ರದೇಶದ್ದು ಅಮರಾವತಿ, ತೆಲಂಗಾಣದ್ದು ಹೈದರಾಬಾದ್, ಅದಾದ ಉತ್ತರ ಪ್ರದೇಶದ್ದು ಲಕ್ನೋ ಅಂತಂದ ಹೇಳ್ತೀವಿ. ಅಲಹಾಬಾದ್ ಅನ್ನ ನಾವ್ ಏನಂತ ಕರಿತೀವಿ? ತ್ರಿವೇಣಿ ಸಂಗಮ ಅಂತ ಕರಿತೀವಿ. 3 ನದಿಗಳು ಬಂದ್ ಸೇರಿದವ, ಗಂಗಾ, ಯಮುನಾ ಮತ್ತು ಸರಸ್ವತಿ ಅಂತಂದ ಹೇಳ್ತೀವಿ. ಎಸ್, ಇದು ಕೂಡ ಡಿಸ್ಕಷನ್ ಆಗಿದೆ. ಸೊ ಅದಾದ ನಂತರ ಹೌ ಆರ್ ದ ಮೆಂಬರ್ಸ್ ಆಫ್ ಲೋಕಸಭಾ ಇಲೆಕ್ಟೆಡ್ ಅಂತಂದೈತೆ. ನಾನು ನಿಮ್ಗೆ ಇದನ್ನ ಹೇಳಿದೀನಿ. ಸೊ ಯಾವ ಒಂದು ಕ್ವಶನ್ ಪೇಪರ್ ಅಲ್ಲಿ ಇದೆ ನೋಡ್ರಿ, ಲೋಕಸಭಾ ರಾಜ್ಯಸಭಾ ಅಂತ ಬಂದಾಗ ನಾನು ಹೇಳಿದೀನಿ. ಸೊ ಲೋಕಸಭಾ ಮೆಂಬರ್ ಆಗಕ್ಕೆ ಎಷ್ಟು ಬೇಕು? 25 ವರ್ಷ ಬೇಕು. ಅವರೆಲ್ಲ ಇಲೆಕ್ಷನ್ ಮುಖಾಂತರ ಆರಿಸ್ತಾರ ಅಂತಂದು ಹೇಳಿದಾರೆ. ಸೊ ಹೌ ಆರ್ ದ ಮೆಂಬರ್ಸ್ ಆಫ್ ಲೋಕಸಭಾ ಇಲೆಕ್ಟೆಡ್
ಅಂದ್ರೆ ಹೌ ಅಂತಂದ ಹೇಳಿದ್ರೆ ಹೇಗೆ ಮೆಂಬರ್ಸ್ ಆಫ್ ಲೋಕಸಭಾ ಇಲೆಕ್ಟೆಡ್ ಹೆಂಗ್ ನೇಮಕ ಆಗ್ತಾರ ಅವರು ಹೆಂಗಂತ ಆಗ್ತಾರ ಅಂತಂದ ಹೇಳಿದ್ರೆ ಸೊ ಇಂಡೈರೆಕ್ಟ್ ಆಗಿ ಆಗ್ತಾರ ಅಥವಾ ಡೈರೆಕ್ಟ್ಲಿ ಇಲೆಕ್ಟೆಡ್ ಬೈ ಪೀಪಲ್ ಅಂದ್ರೆ ಪೀಪಲ್ ಅಂದ್ರೆ ಜನರ ಮುಖಾಂತರ ಇಲೆಕ್ಷನ್ ಮುಖಾಂತರ ಆಗ್ತಾರ. ನೆಕ್ಸ್ಟ್ ಒನ್ ಏನಿದೆ, ಸೊ ಪಾರ್ಟ್ಲಿ ಇಲೆಕ್ಟೆಡ್ ಆಮೇಲೆ ಪಾರ್ಟ್ಲಿ ನಾಮಿನೇಟೆಡ್ ಅಂದ್ರೆ ಸೊ ಡೈರೆಕ್ಟ್ ಆಗಿ ಅವ್ರು ನಾಮಿನೇಷನ್ ಆಗಿದಾರ, ಸಮ್ ಪೀಪಲ್ ನಾಮಿನೇಷನ್ ಆಗೋದು, ಸಮ್ ಪೀಪಲ್ ಎಲೆಕ್ಷನ್ ಇಂದ ಆಯ್ಕೆ ಆಗೋದು, ಇನ್ನೊಂದು ಟೋಟಲಿ ನಾಮಿನೇಟ್ ಆಗೋದು. ನಾನು ನಿಮ್ಗೆ ಹೇಳಿದೀನಿ ರಾಜ್ಯಸಭಾದೊಳಗಡೆ ಏನಂತಂದ ಹೇಳಿದ್ರೆ ನಾಮಿನೇಷನ್ ಆಗ್ತಾರ 12 ಜನ ರಾಷ್ಟ್ರಪತಿಯರಿಂದ. ರಾಷ್ಟ್ರಪತಿಯವರು ಏನ್ ಮಾಡ್ತಾರ ಅಂದ್ರೆ 12 ಜನರನ್ನ ನೇಮಕ ಮಾಡ್ತಾರ. ಬಟ್ ಲೋಕಸಭಾದೊಳಗಡೆ ಎಲ್ರು ಇಲೆಕ್ಷನ್ ಆಗಿ ಅಂದ್ರೆ ಇಲೆಕ್ಷನ್ ಮುಖಾಂತರ ಸೆಲೆಕ್ಷನ್ ಆಗಿ ಹೋಗಿರ್ತಾರ. ಸೊ ಇವ್ರು ಏನಂತ ಹೇಳ್ತೀವಿ, ಡೈರೆಕ್ಟ್ಲಿ ಇಲೆಕ್ಟೆಡ್ ಬೈ ಪೀಪಲ್ ಅಂತ ಹೇಳ್ತೀವಿ. ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ಸೊ ಇದು ಕೂಡ ಡಿಸ್ಕಷನ್ ಆಗಿದೆ. ಸೊ ವೇರ್ ಇಸ್ ದ ಲಾರ್ಜೆಸ್ಟ್ ಪೆಟ್ರೋಲಿಯಂ ರಿಫೈನರಿ ಆಫ್ ಇಂಡಿಯಾ ಸಿಚುವೇಟೆಡ್, ಇದು ಡಿಸ್ಕಷನ್ ಆಗಿಲ್ಲ. ಸೊ ವೇರ್ ಇಸ್ ದಿ ಅಂತಂದ ಹೇಳಿದ್ರೆ ಎಲ್ಲಿ ಲಾರ್ಜೆಸ್ಟ್ ಪೆಟ್ರೋಲಿಯಂ ರಿಫೈನರಿ ಅಂತಂದ ಹೇಳ್ತಾರ. ಅಂದ್ರೆ ತೈಲ ಸಂಸ್ಕರಣಾ ಘಟಕ ಅಂತಂದ ಹೇಳ್ತೀವಿ ನೋಡ್ರಿ, ಪೆಟ್ರೋಲ್ ಸಂಸ್ಕರಣಾ ಘಟಕ ಅಂತಂದ ಹೇಳ್ತೀವಿ. ಅದು ಎಲ್ಲಿದೆ ನಮ್ಮ ಇಂಡಿಯಾದಲ್ಲಿ ಅತಿ ದೊಡ್ಡದು ಅಂತ ಕೇಳಿದಾರೆ. ಮುಂಬೈಯ, ವಿಶಾಖಪಟ್ಟಣ, ಅಬ್ಬಾಲೆ ಜಮ್ನಾನಗರ ಅಥವಾ ದಿಗ್ಬಾಯ್ ಅಂತ ಕ್ವಶನ್ ಕೇಳಿದಾರೆ. ಜಮ್ನಾನಗರ್ ಅಂತಂದ ಹೇಳ್ತೀವಿ. ಆನ್ಸರ್ ಯಾವ್ದು ಕರೆಕ್ಟ್ ಅಂದ್ರೆ ಜಮ್ನಾನಗರ್ ಕರೆಕ್ಟ್ ಆಗುತ್ತೆ. ಸೊ ಆಮೇಲೆ ದಿಗ್ಬಾಯಲ್ಲಿ ಏನಂತಂದ ಹೇಳಿದ್ರೆ ಅಸ್ಸಾಂನ ದಿಗ್ಬಾಯಲ್ಲಿ ಫಸ್ಟ್ ಟೈಮ್ ಪೆಟ್ರೋಲ್ ಅನ್ನ ಏನ್ ಮಾಡ್ತಾರೆ ಅಂದ್ರೆ ಉತ್ಪಾದನೆ ಮಾಡ್ತಾರೆ. ನಮ್ಮ ಇಂಡಿಯಾದಲ್ಲಿ ಫಸ್ಟ್ ಟೈಮ್ ಪೆಟ್ರೋಲ್ ನ ಎಲ್ಲಿ ಉತ್ಪಾದನೆ ಮಾಡ್ತಾರ ಅಂತ ಕ್ವಶನ್ ಕೇಳಿದ್ರೆ ನಾವು ಅಸ್ಸಾಂನ ದಿಗ್ಬಾಯ್ ಅಂತಂದು ಹೇಳ್ಬೇಕು. ಸೊ ನೋಡ್ರಿ, ಇದೊಂದು ಕ್ವಶನ್ ನಾವು ಆಗಿಲ್ಲ, ಡಿಸ್ಕಷನ್ ಆಗಿಲ್ಲ. 2 ಕ್ವಶನ್ ಮಾತ್ರ ಡಿಸ್ಕಷನ್ ಆಗದೆ ಇರೋದು ಬಂದಿರೋದು. ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇರೋದ್ರಿಂದ ಸ್ವಲ್ಪ ಧ್ವನಿ ಇದು ಆಗ್ತಿದೆ, ಕೆಮ್ಮು ಬರ್ತಿದೆ. ನಿಮ್ಗೋಸ್ಕರ, ಯಾಕಂದ್ರೆ ಅಕ್ಟೋಬರ್ 16 ಎಕ್ಸಾಮ್ ಇರೋದ್ರಿಂದ ನಾನು ಟ್ರೈ ಮಾಡ್ತಾ ಇದ್ದೀನಿ. ಸೊ ಇನ್ನೊಂದು 2-3 ದಿನ ಸೊ ಹೆಲ್ತ್ ಸರಿ ಹೋದಂದ್ರೆ ಎಲ್ಲಾನು ಕರೆಕ್ಟ್ ಆಗತ್ತ. ನೆಕ್ಸ್ಟ್ ನೋಡ್ರಿ, ಹೂ ಇಸ್ ದ ಡೆವಲಪರ್ ಆಫ್ ಸೋಷಿಯಲ್ ವೆಬ್ಸೈಟ್ ಫೇಸ್ಬುಕ್ ಅಂತ ಇದೆ. ಹೂ ಇಸ್ ದ ಡೆವಲಪರ್, ಯಾರು ಡೆವಲಪ್ ಮಾಡೋದು ಯಾವ್ದನ್ನ, ಫೇಸ್ಬುಕ್ ಅನ್ನ. ಫೇಸ್ಬುಕ್ ದ ಸಂಸ್ಥಾಪಕ ಯಾರು, ಫೇಸ್ಬುಕ್ ನ ಡೆವಲಪ್ ಮಾಡಿದವರು ಯಾರು ಅಂತ ಕ್ವಶನ್ ಕೇಳ್ತಾರ. ಸುಂದರ್ ಪಿಚ್ಚಯ್ಯ, ರತನ್ ಲಾಲಾ ಅಥವಾ ಗ್ರಹಾಂ ಬೆಲ್ ಅಥವಾ ಮಾರ್ಕ್ ಜುಕರ್ಬರ್ಗ್. ಕರೆಕ್ಟ್ ಆನ್ಸರ್ ಯಾವ್ದಪ್ಪ ಅಂತಂದ ಹೇಳಿದ್ರೆ ಮಾರ್ಕ್ ಜುಕರ್ಬರ್ಗ್ ಅಂತಂದ ಹೇಳ್ತೀವಿ. ಮಾರ್ಕ್ ಜುಕರ್ಬರ್ಗ್ ಇದು ಜನರಲ್ ಆಗಿ ಫೇಸ್ಬುಕ್ ಎಷ್ಟೋ ಜನ ಯೂಸ್ ಮಾಡ್ತಿರ್ತೀರಿ, ನಿಮ್ಗೆ ಗೊತ್ತಿರುತ್ತಾ, ಇದು ಡಿಸ್ಕಷನ್ ಆಗಿಲ್ಲ, ನಾವು ಒಪ್ಕೊಂತೀವಿ. ಆಮೇಲೆ ಲಾರ್ಜೆಸ್ಟ್ ಐಲ್ಯಾಂಡ್ ಇನ್ ದ ವರ್ಲ್ಡ್ ನೋಡ್ರಿ, ಲಾರ್ಜೆಸ್ಟ್ ಅಂತಂದ ಹೇಳಿದ್ರೆ ದೊಡ್ಡದು, ಐಲ್ಯಾಂಡ್ ಅಂತಂದ ಹೇಳಿದ್ರೆ ದ್ವೀಪ. ಪ್ರಪಂಚದಲ್ಲಿ ಅತಿ ದೊಡ್ಡ ದ್ವೀಪ ಯಾವುದು? ಮಡಗಾಸ್ಕರ, ಗ್ರೀನ್ಲ್ಯಾಂಡ್, ಜಾವಾನ ಅಥವಾ ಕ್ಯೂಬಾನ ಅಂತ ಅಂದೈತಿ. ಸೊ ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ ಗ್ರೀನ್ಲ್ಯಾಂಡ್. ಇದು ಕೂಡ ಡಿಸ್ಕಷನ್ ಆಗಿದೆ. ನೋಡ್ರಿ, ಜಿಕೆ ಒಳಗಡೆ ಟೋಟಲ್ 15 ಕ್ವಶನ್ಸ್ ಅಲ್ಲಿ ಸೊ ಜಿಕೆ ಒಳಗಡೆ 15 ಕ್ವಶನ್ಸ್ ಅಲ್ಲಿ ಆಲ್ಮೋಸ್ಟ್ ಏನಂತಂದ್ರೆ 13 ಕ್ವಶನ್ಸ್ ರಿಪೀಟ್ ಆಗಿದಾವ. 13 ಕ್ವಶನ್ಸ್, 2 ಕ್ವಶನ್ ಏನಂತಂದ ಹೇಳಿದ್ರೆ ನಾವು ಮಾಡಿಲ್ಲ, ಬಟ್ ಓದಕ್ ಹೇಳಿದ್ದೆ. 13 ಕ್ವಶನ್ಸ್ ನೋಡ್ರು, ಅದಕ್ಕೂ ಹೇಳ್ತಿರೋದು. ಸೊ ಎಲ್ಲಾ ಕ್ವಶನ್ ಪೇಪರ್ಸ್ ಗಳನ್ನ ನೋಡ್ರಿ ಅಂತಂದೇಳಿ. ಅಗ್ನಿವೀರದಲ್ಲೂ ಸೇಮ್ ಹಿಂಗೆ ಬಂದ್ರೆ 15 ಕ್ವಶನ್, ಜಿಕೆ 15 ಕ್ವಶನ್ ರಿಪೀಟ್ ಆಗಿರೋದು ಬಂದ್ರೆ ಹೆಂಗಿರುತ್ತೆ? ನೀವೇ ಟಾಪ್ ಅಲ್ಲಿ ಇರ್ತೀರಿ ಕರ್ನಾಟಕದವ್ರು. ನೆಕ್ಸ್ಟ್ ನೋಡ್ರಿ, ಸೆಕ್ಷನ್ ಬಿ ಸೈನ್ಸ್ ಡಿಸ್ಕಷನ್ ಮಾಡ್ತಾ ಹೋಗೋಣ. ಎಷ್ಟು ರಿಪೀಟ್ ಆಗಿದೆ ನಿಮ್ಗೆ ಗೊತ್ತಾಗತ್ತೆ. ನನ್ನ ವಿಡಿಯೋಸ್ ಗಳನ್ನ ಫಸ್ಟ್ ಮಿನಿಟ್ ಇಂದ ಹಿಡ್ಕೊಂಡು 1.5 ತಾಸು ಅಂದ್ರೆ 1 hour 30 minutes ವರೆಗೂ ಒಂದ್ ಸ್ವಲ್ಪನು ಓಡಿಸದೆ ಯಾವ ನೋಡಿರ್ತಾನಲ್ಲ ಅವ್ನಿಗೆ ಮಾತ್ರ ಗೊತ್ತಿರುತ್ತೆ ನಾನು ಎಷ್ಟು ಡಿಸ್ಕಷನ್ ಮಾಡಿದೀನಿ, ಎಷ್ಟು ಕರೆಕ್ಟ್ ಆಗಿದಾವ ಕ್ಲಾಸಸ್ ಗಳು ಅಂತ ಹೇಳಿ. ಇಲ್ಲ ನೀವು ಓಡಿಸ್ಕೊಂಡು ಹೋಗಿ ಇಂಟ್ರೆಸ್ಟ್ ಇಲ್ದವ್ರ ತರ ನೋಡಿ ಇದ್ರೆ ನೀವು ದುಡ್ಡು ಕೊಟ್ಬಿಟ್ಟು ಹೋಗಿ ಕೋಚಿಂಗ್ ಸೆಂಟರ್ಗೆ ಹೋಗಿ ಆಮೇಲೆ ನಿಮ್ಗೆ ಗೊತ್ತಾಗತ್ತೆ ಪಾಸ್ ಆಗ್ತಿರ್ವೋ ಇಲ್ವೋ ಅಥವಾ ಓದ್ತಿರೋ ಇಲ್ವೋ ಏನಾಗತ್ತೆ ಅಂತಂದೇಳಿ. ನನ್ನ ವಿಡಿಯೋಸ್ ಗಳನ್ನ ನೀವು ಯಾರು ನೋಡ್ತಾ ಇದೀರಿ ನಿಮ್ಗೆ ನಾನು ಪರ್ಫೆಕ್ಟ್ ಆಗಿ ಹೇಳ್ತಾ ಇದೀನಿ. ಸೊ ಯಾವುದೇ ಕೋಚಿಂಗ್ ಸೆಂಟರ್ ಗಳು ಬೇಡ, ಯಾಕಂತಂದ್ ಹೇಳಿದ್ರೆ ನೋಡ್ರಿ ಕ್ವಶನ್ ಪೇಪರ್ಗೆ ನಿಮ್ಗೆ ಗೊತ್ತಾಗ್ತಿದೆ. ಸೊ ನಾನು ಎಕ್ಸಾಕ್ಟ್ ಆಗಿ ಕ್ವಶನ್ ಹೇಳಲಿಲ್ಲ ಅಂತಂದ್ರೆ ಕೂಡ ಅದ್ರ ಸುತ್ತಮುತ್ತಲಿರೋದಾದ್ರೂ ಕ್ವಶನ್ ಬಂದೇ ಬರುತ್ತೆ ಅಂತಂದ್ರೆ. ಸೆಕ್ಷನ್ ಬಿ ಏನಿದೆ 16th ಲಾರ್ಜೆಸ್ಟ್ ಗ್ಲ್ಯಾಂಡ್ ಇನ್ ಹ್ಯೂಮನ್ ಬಾಡಿ ಅಂತ. ಲಾರ್ಜೆಸ್ಟ್ ಅಂತಂದ್ ಹೇಳಿದ್ರೆ ದೊಡ್ಡದು, ಗ್ಲ್ಯಾಂಡ್ ಅಂತಂದ್ ಹೇಳಿದ್ರೆ ಗ್ರಂಥಿ. ದೊಡ್ಡ ಗ್ರಂಥಿ ಯಾವುದು ಹ್ಯೂಮನ್ ಬಾಡಿ ಒಳಗಡೆ? ಕಿಡ್ನಿನಾ, ಲಿವರಾ, ಲಂಗ, ಹಾರ್ಟ್? ಸೊ ಯಾವ್ದು ಕರೆಕ್ಟ್? ಯಕೃತ್ ಅಂತಂದ್ ಹೇಳ್ತೀವಿ, ಲಿವರ್. ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ಇದು ಡಿಸ್ಕಷನ್ ಆಗಿದೆ. ಆಮೇಲೆ ನೆಕ್ಸ್ಟ್ ಮಾಸ್ಟರ್ ಗ್ಲ್ಯಾಂಡ್ ಅಂತ ಬರುತ್ತೆ, ಅದ್ಯಾವುದು? ಪಿಟ್ಯೂಟರಿ ಅಂತಂದ್ ಹೇಳ್ತೀವಿ.
ಸೊ ಇದರ ಡಿಸ್ಕಷನ್ ಮಾಡಿದೇನಲ್ಲ, ಸೊ ಇದು ಕೂಡ ಡಿಸ್ಕಷನ್ ಆಗಿದೆ. ಸೊ ನೆಕ್ಸ್ಟ್ ನೋಡೋಣ. ಎಸ್, ನೆಕ್ಸ್ಟ್ ಕ್ವಶನ್ ಏನಿದೆ ನೋಡ್ರಿ. ವೆನ್ ಅ ಮೂವಿಂಗ್ ಟ್ರೈನ್ ಸಡನ್ಲಿ ಸ್ಟಾಪ್ಸ್. ಇದು ಜನರಲ್ ಕ್ವಶನ್, ಜನರಲ್ ಆಗಿದೆ. ಒಂದೇನಂತಂದ ಹೇಳಿದ್ರೆ, ನ್ಯೂಟನ್ ನಿಯಮಗಳನ್ನ ಓದ್ರಪ್ಪ ಅಂತಂದ ಹೇಳಿದ್ರೆ, ಅದನ್ನ ಓದಿದ್ರೆ ಯಾರಾದ್ರೂ ಲಿಸ್ಟ್ ಮಾಡ್ಕೊಂಡಿದ್ರೆ ನಿಮ್ಗೆ ಇದ ಆನ್ಸರ್ ಈಸಿಯಾಗಿ ಬರುತ್ತೆ. ನಾನು ಹೇಳ್ದಂಗೆಲ್ಲ ಅದ, ಒಂದು ಟ್ರೈನ್ ಮೂವ್ ಆಗ್ತಿದೆ, ನಾನು ಇಲ್ಲಿ ಇರ್ತೀನಿ, ಸಡನ್ ಆಗಿ ಸ್ಟಾಪ್ ಆದ ತಕ್ಷಣ ನಾನು ಏನಾಗ್ತೀನಿ ಅಂದ್ರೆ ಮುಂದೆ ಮೂವ್ ಆಗ್ತೀನಿ. ಸೊ ಅದೇ ಕ್ವಶನ್. ವೆನ್ ಅ ಮೂವಿಂಗ್ ಟ್ರೈನ್ ಸಡನ್ಲಿ ಸ್ಟಾಪ್ಸ್, ಅ ಮ್ಯಾನ್ ಟೆನ್ಸ್ ಟು ಫಾಲ್. ಮೂವಿಂಗ್ ಟ್ರೈನ್ ಇದ್ದು ಸ್ಟಾಪ್ ಆದ್ರೆ ಮ್ಯಾನ್ ಇರ್ತಾನಲ್ಲ, ಅದ್ರೊಳಗೆ ನಿಂತ್ಕೊಂಡಿರ್ತಾನಲ್ಲ, ಅವ್ ಏನ್ ಆಗ್ತಾನ ಅಂತ ಕ್ವಶನ್ ಕೇಳಿದ. ಅವ್ ಹೆಂಗ್ ಬೀಳ್ತಾನ? ಮುಂದ್ಗಡೆ ಬೀಳ್ತಾನ, ಇದ್ ನೋಡ್ರಿ ಡೌನ್ವರ್ಡ್ ಇದೆ, ಕೆಳಗಡೆ ಬೀಳ್ತಾನ, ಅಪ್ವರ್ಡ್ ಮೇಲ್ಗಡೆ ಹಾರೋಗ್ತಾನ, ಅಥವಾ ಬ್ಯಾಕ್ವರ್ಡ್ ಬ್ಯಾಕ್ ಸೈಡ್, ಅದಾದ ನಂತರ ಫಾರ್ವರ್ಡ್ ಮುಂದ್ಗಡೆನ. ಸೊ ಆನ್ಸರ್ ಯಾವ್ದು ಕರೆಕ್ಟ್ ಆಗುತ್ತೆ? ಮುಂದ್ಗಡೆ. ನಿಮ್ಗೆ ಅರ್ಥನ ಆಗ್ಲಿಲ್ಲ ಅಂತಂದ ಹೇಳಿದ್ರೆ, ಲಾ ಆಫ್ ಮೂಮೆಂಟ್ ಆಫ್ ಇನರ್ಷಿಯಾ ಅಂತ ಬರುತ್ತೆ, ಜಡತ್ವ ನಿಯಮ. ಸೊ ಒಂದ್ ವಸ್ತು ಮೂವ್ ಆಗ್ತಾ ಇದ್ರೆ ಸಡನ್ ಆಗಿ ಸ್ಟಾಪ್ ಆದ್ರೆ, ಯಾವ್ದಾದ್ರು ಒಂದು ಫೋರ್ಸ್ ಬಂದ್ ಸಡನ್ ಆಗಿ ಸ್ಟಾಪ್ ಆದ್ರೆ ಅದ್ರಲ್ಲಿರೋ ಜಡತ್ವ ಏನಾಗುತ್ತೆ ಅಂದ್ರೆ ಮುಂದ್ಗಡೆ ಬಾಗುತ್ತೆ. ಹ ಈಗ ಒಂದು ಟ್ರೈನ್ ಅಥವಾ ಒಂದು ಬಸ್ ಸಡನ್ ಆಗಿ ನಿಂತಲ್ಲಿರುತ್ತೆ, ಸಡನ್ ಆಗಿ ಸ್ಟಾರ್ಟ್ ಆಗಿದ್ರೆ ನಾವು ನಿಂತ್ಕೊಂಡಿದ್ರೆ ನಾವ್ ಏನಾಗ್ತೀವಿ ಅಂದ್ರೆ ಹಿಂದ್ಗಡೆ ಬಾಗ್ತೀವಿ. ನೀವು ಎಕ್ಸ್ಪೀರಿಯನ್ಸ್ ಮಾಡಿದ್ರಿ. ಎಸ್ ನೋಡ್ರಿ, ಡಿಸ್ಕಷನ್ ಆಗಿದೆ ಅಲ್ಲ, ನ್ಯೂಟನ್ ನ ನಿಯಮಗಳನ್ನ ಅಪ್ಲಿಕೇಶನ್ಸ್ ಗಳನ್ನ ನೋಡ್ರಿ ಅಂತಂದ ಹೇಳಿದಾಗ. ನೆಕ್ಸ್ಟ್ ನೋಡ್ರಿ, ರೇಬೀಸ್ ಈಸ್ ಕಾಸ್ಡ್ ಬೈ ಅಂತಂದ ಐತೆ. ಸೊ ಪೊಲ್ಯೂಷನ್ ಇಂದಾನ, ಅನ್ಹೈಜಿನಿಕ್ ಫುಡ್ ಇಂದಾನ, ಅಥವಾ ಡಾಗ್ ಕಡಿಯೋದ್ರಿಂದಾನ, ಅಥವಾ ಕಂಟ್ಯಾಮಿನೇಟೆಡ್ ವಾಟರ್ ಅಂದ್ರೆ ಕಲುಷಿತ ನೀರಿನಿಂದನ. ಎಸ್, ರೇಬೀಸ್ ರೋಗ ಹೆಂಗ್ ಬರುತ್ತೆ? ಡಾಗ್ ಬೈಟ್ ಇಂದ ಬರುತ್ತೆ, ನಾಯಿಯ ಕಡಿತದಿಂದ ಏನಂತ ಹೇಳಿದ್ರೆ ರೇಬೀಸ್ ರೋಗ ಬರುತ್ತಾ. ಇದು ಕೂಡ ಡಿಸ್ಕಷನ್ ಆಗಿದೆ. ನೆಕ್ಸ್ಟ್ ನೋಡ್ರಿ, ನ್ಯಾಚುರಲ್ ಸೋರ್ಸ್ ಆಫ್ ಎನರ್ಜಿ ಈಸ್. ನ್ಯಾಚುರಲ್ ಸೋರ್ಸ್, ಈಗೇನ್ ನ್ಯಾಚುರಲ್ ಸೋರ್ಸ್ ಗಳು ಬರ್ತಾವಲ್ಲ, ಸೊ ಯಾವುದೇ ಶಕ್ತಿಯನ್ನ ತಗೊಳ್ರಿ, ಅದ್ರದ್ದು ಆಕಾರ ಯಾವುದು ಅಂತ ಕೇಳಿದಾರೆ. ಶಕ್ತಿಗಳ ಮೂಲ ಆಕಾರ ಯಾವುದು ಅಂತ ಕ್ವಶನ್ ಕೇಳಿದಾರೆ. ಎಲೆಕ್ಟ್ರಿಸಿಟಿನ, ಫ್ರಿಕ್ಷನ್, ಬ್ಯಾಟ್ರಿನ, ಅಥವಾ ಸನ್ ಅಂತಂದೈತೆ. ಸನ್ ಅಂದ್ರೆ ಸೂರ್ಯ. ಸೊ ಆನ್ಸರ್ ಯಾವ್ದು ಕರೆಕ್ಟ್ ಅಂತಂದ ಹೇಳಿದ್ರೆ ಸೂರ್ಯ ಅಂತಂದ ಹೇಳ್ತೀವಿ. ಸೂರ್ಯನಿಂದ ಏನಂತಂದ ಹೇಳಿದ್ರೆ ಎಲ್ಲಾ ಶಕ್ತಿಗಳು ಹುಟ್ಟುತ್ತಾವ ಅಂತಂದ ಹೇಳ್ತೀವಿ ನಾವು. ಎಲ್ಲಾ ಏನಂತಂದ ಹೇಳಿದ್ರೆ ಶಕ್ತಿಯ ಮೂಲ ಆಕಾರ ಯಾವ್ದು ಅಂತಂದ ಹೇಳಿದ್ರೆ ಸೂರ್ಯ ಶಕ್ತಿ ಅಂತಂದ ಹೇಳ್ತೀವಿ. ಸೊ ಇದು ಕೂಡ ಶಕ್ತಿಗಳು ಅಂತ ಬಂದಾಗ ನಾನು ಡಿಸ್ಕಷನ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ನೋಡ್ರಿ, ವಿಚ್ ಮಿರರ್ ಈಸ್ ಯೂಸ್ಡ್ ಇನ್ ಹೆಡ್ಲೈಟ್ಸ್ ಆಫ್ ಅ ಕಾರ್. ಸೊ ವಿಚ್ ಮಿರರ್ ಅಂತಂದ್ ಕೇಳಿದ್ರೆ, ವಿಚ್ ಮಿರರ್, ಯಾವ ಮಿರರ್ ಅನ್ನ ಎಲ್ಲಿ ಹೆಡ್ಲೈಟ್ಸ್ ಆಫ್ ಕಾರ್ ಅಲ್ಲಿ ಯೂಸ್ ಮಾಡ್ತಾರ? ಕಾನ್ವೆಕ್ಸಾ, ಪ್ಲೇನ್ ಮಿರರ್. ಕಾನ್ವೆಕ್ಸ್ ಅಂತಂದ್ ಹೇಳಿದ್ರೆ ಪೀನ ದರ್ಪಣ. ಆಮೇಲೆ ಪ್ಲೇನ್ ಅಂತಂದ್ ಹೇಳಿದ್ರೆ ಪ್ಲೇನ್ ಮಿರರ್ ನಮ್ಮ ಕನ್ನಡಿ. ನೆಕ್ಸ್ಟ್ ಕಾನ್ಕೇವ್ ಅಂತಂದ್ ಹೇಳಿದ್ರೆ ನಿಮ್ನ ಅಂತಂದ್ ಹೇಳ್ತೀವಿ, ಈ ತರ ಕಾನ್ಕೇವ್ ಬರುತ್ತೆ. ಆಮೇಲೆ ಬ್ಲಾಕ್ ಮಿರರ್. ಸೊ ಎಸ್, ಯಾವ್ದ್ ಮಿರರ್ ಅನ್ನ ಯೂಸ್ ಮಾಡ್ತೀವಿ? ಸೊ ಯಾವ್ದು ಯೂಸ್ ಮಾಡ್ತೀವಿ ಅಂತಂದ ಹೇಳಿದ್ರೆ ಕಾನ್ಕೇವ್ ಮಿರರ್ ಅನ್ನ ಯೂಸ್ ಮಾಡ್ತೀವಿ. ಯಾವ್ದನ್ನ ಯೂಸ್ ಮಾಡ್ತೀವಿ? ಹೆಡ್ಲೈಟ್ಸ್ ಗಳಲ್ಲಿ ಕಾನ್ಕೇವ್ ಮಿರರ್. ಅಂದ್ರೆ ಹೆಡ್ಲೈಟ್ಸ್ ಗಳಲ್ಲಿ ಏನಂತಂದ ಹೇಳಿದ್ರೆ ಬೆಳಕು ಈ ತರ ಎಲ್ಲಾ ಕಡೆ ಸ್ಪ್ರೆಡ್ ಆಗಬೇಕು, ಅದಕ್ಕೋಸ್ಕರ ಕಾನ್ಕೇವ್ ಮಿರರ್ ಅನ್ನ ಯೂಸ್ ಮಾಡ್ತೀವಿ. ನಾನು ಕಾನ್ವೆಕ್ಸ್, ಕಾನ್ಕೇವ್ ಅಂತಂದ ಹೇಳಿ ಲೆನ್ಸ್ ಹೇಳುವಾಗ ನಾನು ಹೇಳಿದೀನಿ, ಒಂದ್ ಲಿಸ್ಟ್ ಅನ್ನ ಮಾಡ್ಕೊಡ್ರಿ ಅಂತಂದ ಹೇಳಿ. ಎಸ್ ನೋಡ್ರಿ, ಎಷ್ಟು ಯೂಸ್ ಆಗ್ತಿದೆ, ಎಷ್ಟು ಕ್ವಶನ್ಸ್ ಗಳು ಬರ್ತಿದೆ ನಾನು ಹೇಳಿರೋದ್ರಲ್ಲಿ. ಸೊ ವಿಚ್ ಇಸ್ ದ ಫಾಲೋವಿಂಗ್ ಯೂನಿವರ್ಸಲ್ ರೆಸಿಪಿಯೆಂಟ್ ಆಫ್ ಬ್ಲಡ್ ಅಂತಂದೈತೆ. ಸೊ ಕೆಳಗಿನವುಗಳಲ್ಲಿ ಯೂನಿವರ್ಸಲ್ ರೆಸಿಪಿಯೆಂಟ್ ಅಂದ್ರೆ ಸ್ವೀಕಾರಿ, ಎಲ್ಲಾನು ಸ್ವೀಕಾರ ಮಾಡುವಂತಹ ಬ್ಲಡ್ ಯಾವುದು ಅಂತ ಕೇಳಿದ್ರೆ ಯೂನಿವರ್ಸಲ್ ರೆಸಿಪಿಯೆಂಟ್ ಆಫ್ ಬ್ಲಡ್ ಅಂತ ಕೇಳಿದ್ರೆ B+, O+, A+, ಅಥವಾ AB+. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಯಾವ್ದು ಅಂತಂದ ಹೇಳಿದ್ರೆ 21 AB+ ಅಂತಂದ ಹೇಳ್ತೀವಿ. AB ಪಾಸಿಟಿವ್ ಏನ್ ಬ್ಲಡ್ ಐತಲ್ಲ, ಸೊ ಎಲ್ಲಾ ಸ್ವೀಕಾರ ಮಾಡುತ್ತೆ. ಸೊ O ಪಾಸಿಟಿವ್ ಏನೈತಲ್ಲ ಎಲ್ರಿಗೂ ಡೊನೇಟ್ ಮಾಡುತ್ತೆ. O ಪಾಸಿಟಿವ್, O ನೆಗೆಟಿವ್ ಅಂತ ನೋಡ್ರಿ, ಯೂನಿವರ್ಸಲ್ ಡೋನರ್ ಅಂತಂದ ಹೇಳಿ ಚೆಕ್ ಮಾಡ್ರಿ. ಸೊ ಇಲ್ಲಿ ಯೂನಿವರ್ಸಲ್ ರೆಸಿಪಿಯೆಂಟ್ ಬ್ಲಡ್ ಯಾವುದು? AB ಪಾಸಿಟಿವ್. ಇದು ಕೂಡ ಡಿಸ್ಕಷನ್ ಆಗಿದೆ. ಅಂದ್ರೆ ಎಲ್ಲಾನು ಡಿಸ್ಕಷನ್ ಆಗಿರೋದ ಬಂದಿದೆ. ಸೊ ಆರಾಮಾಗಿ ಏನಂತ ಹೇಳಿದ್ರೆ ಎಕ್ಸಾಮ್ ಅನ್ನ ಬರಿಬಹುದು, ಟೆನ್ಷನ್ ಏನಿಲ್ಲ. ಬಟ್ ಆದ್ರೆ ನೀವೆಲ್ಲಾ ವಿಡಿಯೋಸ್ ಗಳನ್ನ ನಂದು ನೋಡ್ಬೇಕಾಗತ್ತ. ಸೊ ನೆಕ್ಸ್ಟ್ ಕ್ವಶನ್ ಡಿಸ್ಕಷನ್ ಮಾಡೋಣ ನೋಡ್ರಿ. ಸಿಸ್ಮೋಗ್ರಾಫ್ ಈಸ್ ಯೂಸ್ಡ್ ಟು ಮೇಜರ್ ಅಂತ ಇದೆ. ಸಿಸ್ಮೋಗ್ರಾಫ್ ಅನ್ನ ಎದಕ್ಕೆ ಮೆಜರ್ ಮಾಡಕ್ಕೆ, ಏನನ್ನ ಮೇಜರ್ ಮಾಡಕ್ಕೆ ಯೂಸ್ ಮಾಡ್ತಾರ? ಬ್ಲಡ್ ಪ್ರೆಷರ್, ಅಥವಾ ಅರ್ತ್ ಕ್ವೇಕಾ, ಹಾರ್ಟ್ ಬೀಟಾ, ಅಥವಾ ಫ್ಲೋ ಆಫ್ ಕರೆಂಟ್? ಸೊ ಯಾವ್ದನ್ನ ಯೂಸ್ ಮಾಡ್ತಾರೆ? ಸೊ ಅರ್ತ್ ಕ್ವೇಕ್. ಸಿಸ್ಮೋಗ್ರಾಫ್ ಅನ್ನ ಎದಕ್ಕೆ ಯೂಸ್ ಮಾಡ್ತಾರೆ ಅಂತಂದ ಹೇಳಿದ್ರೆ ಅರ್ತ್ ಕ್ವೇಕ್. ಇದು ಕೂಡ ಡಿಸ್ಕಷನ್ ಆಗಿದೆ ನೋಡ್ರಿ. ದ SI ಯೂನಿಟ್ ಆಫ್ ಪವರ್. ಸೊ ಪವರ್ದು SI ಯೂನಿಟ್ ಯಾವುದು ಅಂತ ಕ್ವಶನ್. ಸೊ ವ್ಯಾಟ,
ಜೂಲ, ಕುಲಾಂಬ ಅಥವಾ ಆಂಪಿಯರ? ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಯಾವ್ದಂತಂದ ಹೇಳಿದ್ರೆ ವ್ಯಾಟ್ ಅಂತಂದ ಹೇಳ್ತೀವಿ. ಆಪ್ಷನ್ ಎ ಕರೆಕ್ಟ್. ಕುಲಾಂಬ ಯಾವ್ದಕ್ಕ? ಇಲೆಕ್ಟ್ರಿಕ್ ಚಾರ್ಜ್ SI ಯೂನಿಟ್ ಯಾವ್ದಂದ್ರೆ ಕುಲಾಂಬ್. ಶಕ್ತಿದ ಯಾವ್ದು? ಎನರ್ಜಿ, ಜೂಲು. ಕರೆಂಟ್ ಯಾವ್ದು? ಆಂಪಿಯರ್ ಅಂತಂದ ಹೇಳ್ತೀವಿ. ಡಿಸ್ಕಷನ್ ಮಾಡುವಾಗ ಎಷ್ಟೋ ಡಿಸ್ಕಷನ್ ಆಗಿದೆ. ಇದು ಕ್ವಶನ್ ರಿಪೀಟೆಡ್. ನೆಕ್ಸ್ಟ್ ನೋಡ್ರಿ, ಇನ್ ಅವರ್ ಬಾಡಿ ಲಿಗಮೆಂಟ್ಸ್ ಕನೆಕ್ಟ್ ಅಂತ ಕೇಳಿದಾರೆ. ನಮ್ ಬಾಡಿ ಒಳಗಡೆ ಏನಂತ ಹೇಳಿದ್ರೆ ಜಾಯಿಂಟ್ಸ್ ಗಳು ಬರ್ತಾವ. ಸೊ ಜಾಯಿಂಟ್ಸ್ ಗಳು. ಸೊ ಇಲ್ಲಿ ಆನ್ಸರ್ ಯಾವ್ದು ಕರೆಕ್ಟ್ ಆಗತ್ತೆ ಅಂದ್ರೆ ಲಿಗಮೆಂಟ್ ಅಂತ ಹೇಳಿದ್ರೆ, ಈಗ ನಾವು ಜಾಯಿಂಟ್ಸ್ ಅಂತ ಹೇಳ್ತೀವಲ್ಲ, ಸೊ ಇಲ್ಲಿ ಬರುತ್ತೆ ಒಳಗಡೆ ಬರುತ್ತಾ ಲಿಗಮೆಂಟ್ಸ್ ಅಂತ ಹೇಳ್ತೀವಿ. ಸೊ ಅದು ಏನ್ ಮಾಡುತ್ತ ಅಂತ ಕ್ವಶನ್ ಕೇಳಿದಾರೆ. ಏನ್ ಮಾಡುತ್ತ ಅದು? 24th ಒನ್ ಕ್ವಶನ್ಗೆ ನೋಡ್ರಿ. ಸೊ ಬೋನ್ ಟು ಬೋನ್, ಒಂದು ಬೋನ್ ಇಂದ ಇನ್ನೊಂದು ಬೋನ್ ಅನ್ನ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಜಾಯಿಂಟ್ ಮಾಡುತ್ತಾ. ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಲಿಗಮೆಂಟ್ ಅಂತ ಕರಿತೀವಿ. ಸೊ ಬೋನ್ಸ್ ಗಳ ಬಗ್ಗೆ 206 ಬೋನ್ಸ್ ಇದೆ. ಸೊ ಸ್ವಲ್ಪ ಆ ಕಡೆ ಈ ಕಡೆ ನೋಡ್ರಿ ಅಂತ ಹೇಳ್ತೇವೆ. ಇದು ರಿಪೀಟ್ ಆಗಿಲ್ಲ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ, ದ ಕಂಪೌಂಡ್ಸ್ ಆಫ್ ಕಾರ್ಬನ್ ಅಂಡ್ ಹೈಡ್ರೋಜನ್ ಆರ್ ಕಾಲ್ಡ್. ಅಂದ್ರೆ ಕಾರ್ಬನ್ ಮತ್ತು ಹೈಡ್ರೋಜನ್ ಗಳನ್ನ ಹೊಂದಿರುವಂತಹ ಕಂಪೌಂಡ್ಸ್ ಗಳನ್ನ ಏನಂತ ಕರೀತಾರ ಅಂತ ಕ್ವಶನ್ ಇದೆ. ಶುಗರ್ ಅಂತ ಕರೀತಾರ? ನೋ. ಕಾರ್ಬೋಹೈಡ್ರೇಟ್ಸ್ ಅಂತ ಕರೀತಾರ? ನೋ. ಹೈಡ್ರೋಕಾರ್ಬನ್ಸ್ ಅಥವಾ ಆರ್ಗ್ಯಾನಿಕ್ ಕಂಪೌಂಡ್ಸ್? ಸೊ ಇಲ್ಲಿ ಆಪ್ಷನ್ ಕರೆಕ್ಟ್ ಯಾವ್ದಾಗತ್ತೆ ಅಂತ ಹೇಳಿದ್ರೆ ಹೈಡ್ರೋಕಾರ್ಬನ್ಸ್ ಅಂತ ಹೇಳ್ತೀವಿ. ಏನಂತ ಕರಿತೀವಿ? ಹೈಡ್ರೋಕಾರ್ಬನ್ಸ್. ಈ ತರ ಬರ್ತಾವ ನೋಡ್ರಿ, CH2 ಅಥವಾ CH4. ಎಕ್ಸಾಂಪಲ್, ಬೆಸ್ಟ್ ಎಕ್ಸಾಂಪಲ್ CH4 ಅಂತಂದ ಹೇಳಿದ್ರೆ ಮಿಥೇನ್ ಅಂತಂದ ಹೇಳ್ತೀವಿ. ಸೊ ಕಾರ್ಬನ್ ಮತ್ತು ಹೈಡ್ರೋಜನ್ ಎರಡನ್ನೇ ಹೊಂದಿರುವ ಸೊ ಕಂಪೌಂಡ್ಸ್ ಗಳನ್ನ ನಾವೇನಂತ ಕರಿತೀವಿ ಅಂದ್ರೆ ಹೈಡ್ರೋಕಾರ್ಬನ್ಸ್ ಅಂತ ಕರಿತೀವಿ. ಇದು ಕೂಡ ಡಿಸ್ಕಷನ್ ಆಗಿದೆ. ಇದು ಕೂಡ ಏನಾಗಿದೆ ಅಂತಂದ ಹೇಳಿದ್ರೆ ಡಿಸ್ಕಷನ್ ಆಗಿದೆ. ನೋಡ್ರಿ ಎಷ್ಟು ಕ್ವಶನ್ಸ್ ಗಳು ಡಿಸ್ಕಷನ್ ಆಗ್ತಿದಾವ. ಎಲ್ಲ ರಿಪೀಟೆಡ್ ಬರ್ತಿದಾವ. ಬಟ್ ಆದ್ರೆ ನೀವು ವಿಡಿಯೋಸ್ ಗಳನ್ನ ಕಂಪಲ್ಸರಿ ನೋಡ್ಲೇಬೇಕು. ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನಿದೆ, ದ ಕೆಮಿಕಲ್ ನೇಮ್ ಆಫ್ ಸೋಡಿಯಂ. ಕೆಮಿಕಲ್ ಅಥವಾ ಕೆಮಿಕಲ್ ಸಿಂಬಲ್ ಆಫ್ ಸೋಡಿಯಂ ಅಂತ ಕ್ವಶನ್ ಕೇಳಿದಾರೆ. ಸೊ ಏನು, NU ನ, SO ನ, SD ನ ಅಥವಾ NA ನ? ಡೈರೆಕ್ಟ್ ಆನ್ಸರ್ ಇದೆ NA ಅಂತಂದ ಹೇಳ್ತೀವಿ. ಸೋಡಿಯಂ ದ ಕೆಮಿಕಲ್ ಸಿಂಬಲ್ ಏನು? NA ಅಂತಂದ ಹೇಳ್ತೀವಿ. ಸೇಮ್ ಅದೇ ತರ ಕ್ಯಾಲ್ಸಿಯಂ ಏನಂತ ಹೇಳ್ತೀವಿ? Ca ಅಂತಂದ ಹೇಳ್ತೀವಿ. ಕ್ಲೋರಿಂದು Cl ಅಂತಂದ ಹೇಳ್ತೀವಿ. ಇವೆರಡು ಸೇರಿದ್ರೆ NaCl ಆಗತ್ತ. ಇವೆರಡು ಸೇರಿದ್ರೆ NaCl ಆಗತ್ತ. ಅದನ್ನ ನಾವೇನಂತ ಕರಿತೀವಿ? ಸೋಡಿಯಂ ಕ್ಲೋರೈಡ್. ಸೋಡಿಯಂ ಕ್ಲೋರೈಡ್ ಅಂದ್ರೆ ಏನು? ಅಡಿಗೆ ಉಪ್ಪು. ಡಿಸ್ಕಷನ್ ಮಾಡುವಾಗ ಐತ್ ಬಂತಲ್ಲ ರಿಪೀಟೆಡ್. ಸೊ ಬಾಕ್ಸೈಟ್ ಈಸ್ ಅನ್ ಓರ್ ಆಫ್ ವಿಚ್ ಮೆಟಲ್ ಅಂತಂದ್ರೆ, ಬಾಕ್ಸೈಟ್ ಓರ್ ಅಂತಂದ ಹೇಳಿದ್ರೆ ಅದಿರು, ಮೆಟಲ್ ಅಂತಂದ ಹೇಳಿದ್ರೆ ಲೋಹ. ಯಾವ ಲೋಹದ ಅದಿರು ಬಾಕ್ಸೈಟ್ ಅಂತ ಕ್ವಶನ್ ಕೇಳಿದ್ರ? ಗೋಲ್ಡಾ, ಅಲ್ಯೂಮಿನಿಯಂ, ಕಾಪರ್ ಅಥವಾ ಟಿನ್? ಡೈರೆಕ್ಟ್ ಆನ್ಸರ್ ಅಲ್ಯೂಮಿನಿಯಂ. ಇದು ಕೂಡ ರಿಪೀಟೆಡ್. ಎಸ್, ಇದು ಕೂಡ ರಿಪೀಟೆಡ್ ಇದೆ. ನೆಕ್ಸ್ಟ್ ನೋಡ್ರಿ, ಸಲ್ಫ್ಯೂರಿಕ್ ಅಸಿಡ್ ಇಸ್ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಕೆಳಗಡೆ ಸಿಂಬಲ್ ಕೊಟ್ಟಿರೋ ಕೆಮಿಕಲ್ ಫಾರ್ಮುಲಾ ಕೊಟ್ಟಿದ್ದಾರೆ. ಕೆಮಿಕಲ್ ಫಾರ್ಮುಲಾ ಸಲ್ಫ್ಯೂರಿಕ್ ಅಸಿಡ್ ಕೆಮಿಕಲ್ ಫಾರ್ಮುಲಾ ಏನು? HNO3 ನ, H2SO4 ಅಥವಾ HCl ಅಥವಾ H2SO3 ನ? ಸೊ ಕರೆಕ್ಟ್ ಆನ್ಸರ್ ಯಾವ್ದಂತ ಹೇಳಿದ್ರೆ ಆಪ್ಷನ್ ಬಿ, H2SO4 ಅಂತ ಹೇಳಿದ್ರೆ. H2SO4 ನೋಡಿ, ಇದು ಕೂಡ ಡಿಸ್ಕಷನ್ ಆಗತ್ತೆ. ನೈಟ್ರಿಕ್ ಆಮ್ಲ HNO3, ಹೈಡ್ರೋಕ್ಲೋರಿಕ್ ಆಸಿಡ್ HCl. ನೋಡ್ರಿ ಯಾವ ಬರ್ತಾವ ಕ್ವಶನ್ಸ್ ರಿಪೀಟ್ ಆಗಿದಾವ. 29, ವಾಟ್ ಅಮಾಂಗ್ ದ ಫಾಲೋವಿಂಗ್ ರೀಸನ್ ಫಾರ್ ಹಾರ್ಟ್ ಅಟ್ಯಾಕ್? ಸೊ ವಾಟ್ ಅಮಾಂಗ್ ದ ಅಂತ ಹೇಳಿದ್ರೆ ಕೆಳಗಡೆ ಏನು ರೀಸನ್ ಫಾರ್ ಹಾರ್ಟ್ ಅಟ್ಯಾಕ್? ಯಾವ್ದು ರೀಸನ್ ಫಾರ್ ಹಾರ್ಟ್ ಅಟ್ಯಾಕ್? ಬ್ಲಡ್ ಯೂರಿಯಾನಾ? ಅದು ರಿಸರ್ಚ್ ಅಲ್ಲಿ ಬರುತ್ತೆ. ಬ್ಲಡ್ ಪ್ರೋಟೀನ್ ಅಲ್ಲ. ಆಮೇಲೆ ಕೊಲೆಸ್ಟ್ರಾಲಾ ಅಂದ್ರೆ ಕೊಬ್ಬು. ಆಮೇಲೆ ಬ್ಲಡ್ ಶುಗರ್ ನಿಮ್ಗೆ ಗೊತ್ತೈತೆ. ಬಟ್ ಆದ್ರೆ ಇಲ್ಲಿ ಹಾರ್ಟ್ ಅಟ್ಯಾಕ್ ಯಾಕೆ ಬರುತ್ತೆ? ಹೆವಿ ಕೊಲೆಸ್ಟ್ರಾಲ್ ಆಗೋದ್ರಿಂದ ಏನಾಗುತ್ತೆ ಅಂದ್ರೆ ಹಾರ್ಟ್ ಅಟ್ಯಾಕ್ ಬರುತ್ತೆ. ಆಪ್ಷನ್ ಸಿ ಕರೆಕ್ಟ್ ಆಗುತ್ತೆ. ಹಾರ್ಟ್ ಬಗ್ಗೆ ಡಿಸ್ಕಷನ್ ಮಾಡುವಾಗ ಸೊ ಇದನ್ನ ಎಕ್ಸಾಕ್ಟ್ ಆಗಿ ಡಿಸ್ಕಷನ್ ಮಾಡಿಲ್ಲ. ಬಟ್ ಅದ್ರ ಬ್ಲಡ್ ಬಗ್ಗೆ ಅಂತ ಬಂದಾಗ ಹಾರ್ಟ್ ಪಂಪ್ ಮಾಡುತ್ತೆ. ಕೊಲೆಸ್ಟ್ರಾಲ್ ನಿಮ್ಗೆ ಈಸಿಯಾಗಿ ಗೊತ್ತಿರುತ್ತೆ. ಕಾಮನ್ ಸೆನ್ಸ್ ಅದು. ಸೊ ಅದಾದ ನಂತರ ನೋಡ್ರಿ, ಇದು ಕೂಡ ಡಿಸ್ಕಷನ್ ಆಗಿಲ್ಲ ಅಂತಾನೆ ಅನ್ಕೊಡ್ರಿ. ಸೊ ವಿಚ್ ಸಬ್ಸ್ಟೆನ್ಸ್ ಇಸ್ ಯೂಸ್ಡ್ ಇನ್ ಥರ್ಮೋಮೀಟರ್? ಥರ್ಮೋಮೀಟರ್ ಅಲ್ಲಿ ಯಾವ ಸಬ್ಸ್ಟೆನ್ಸ್ ಅನ್ನ ಯೂಸ್ ಮಾಡಿರ್ತಾರ? ಆಯಿಲ್ ಯೂಸ್ ಮಾಡಿ. ಈ ತರ ಥರ್ಮೋಮೀಟರ್ ಇದೆ, ನಾನು ನಿಮ್ಗೆ ಡಯಾಗ್ರಾಮ್ ಕೂಡ ಹಾಕಿದ್ದೆ. ಈ ತರ ಥರ್ಮೋಮೀಟರ್ ಇರುತ್ತೆ. ಕೆಳಗಡೆ ಒಂದ್ ಏನಿರುತ್ತೆ ಅಂತಂದ ಹೇಳಿದ್ರೆ ಒಂದ್ ಮಟೀರಿಯಲ್ ಇರುತ್ತೆ. ಅದು ಯಾವ್ದು ಸಬ್ಸ್ಟೆನ್ಸ್? ಆಯಿಲ್, ವಾಟರ್, ಐರನ್ ಅಥವಾ ಮರ್ಕ್ಯೂರಿನ? ಮರ್ಕ್ಯೂರಿ ಅಂತಂದ ಹೇಳಿದ್ರೆ ಪಾದರಸ, ಐರನ್ ಅಂತಂದ ಹೇಳಿದ್ರೆ ಕಬ್ಬಿಣ. ಯಾವ್ದನ್ನ ಯೂಸ್ ಮಾಡ್ತಾರೆ ಇಲ್ಲಿ? ಮರ್ಕ್ಯೂರಿ, ಪಾದರಸವನ್ನ ಯೂಸ್ ಮಾಡ್ತಾರೆ. ಸೊ ಇದು ಕೂಡ ಡಿಸ್ಕಷನ್ ಆಗಿದೆ. ನೋಡ್ರಿ, ಟೋಟಲ್ ಆಗಿ ಎಷ್ಟು ಡಿಸ್ಕಷನ್ ಅದು? ಸೈನ್ಸ್ ಟೋಟಲ್ ಆಗಿ 15 ಕ್ವಶನ್ಸ್ ಗಳಲ್ಲಿ 13 ಕ್ವಶನ್ಸ್ ಗಳು ರಿಪೀಟ್ ಆದವು. ಪುಣೆ ಎಕ್ಸಾಮ್ ಅಲ್ಲಿ 2 ಕ್ವಶನ್ಸ್ ಮಾತ್ರ ಮಾಡಿಲ್ಲ. ಬಟ್ ಆದ್ರೆ ಅದ್ರ ಬಗ್ಗೆ ಹೇಳಿದೀನಿ. ಅಲ್ಲೂ 13, ಅಲ್ಲೂ 13. ಟೋಟಲ್ ಆಗಿ ಏನಂತಂದ ಹೇಳಿದ್ರೆ 2 ಸೆಕ್ಷನ್ ಸೇರಿ 26. ಔಟ್ ಆಫ್ ಎಷ್ಟು? 30ರಲ್ಲಿ 26 ಕ್ವಶನ್ಸ್ ಗಳು ನೀವು ಆರಾಮಾಗಿ ಮಾಡ್ಬೋದು. ನನ್ನ ವಿಡಿಯೋಸ್ ನೋಡಿದ್ರೆ. 26 ಅಂತಂದ ಹೇಳಿದ್ರೆ ಇಂಟು 2 ಮಾಡ್ರಿ.
GD ಅವ್ರಿಗೆ 2 2 4 52 ಆಯ್ತು, 52 ಮಾರ್ಕ್ಸ್ ಪಾಸ್. ಇವನ್ ಇದ್ರಲ್ಲೂ ಕೂಡ ಇರ್ತೀರಿ ನೀವು, ಲಿಸ್ಟ್ ಅಲ್ಲೇ ಇರ್ತೀರಿ ಟಾಪ್ ಅಲ್ಲಿ, ಮೆರಿಟ್ ತೆಗೆದ್ರು ಕೂಡ. ಕೆಲವ್ರು ಕೇಳಿದ್ರು ಸರ್ 35 ಪಾಸ್ ಮಾಡಿದ್ರೆ ನಮ್ಮನ್ನ ಸೆಲೆಕ್ಷನ್ ಮಾಡ್ಕೊಂತಾರ. ಎಲ್ರೂನೇ ಪಾಸ್ ಆಗಿದ್ರೆ ಅವಾಗ ಏನ್ ಮಾಡ್ತಾರ ಅಂತ ಹೇಳಿದ್ರೆ ಹೈಯೆಸ್ಟ್ ಮಾರ್ಕ್ಸ್ ತಗೊಂಡವ್ರನ್ನ ಲಿಸ್ಟ್ ಅಲ್ಲಿ ಹಾಕ್ತಾರ ಅಷ್ಟೇ. ಮಾರ್ಕ್ಸ್ ಹೈಯೆಸ್ಟ್ ಇರ್ಬೇಕು. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ನೀವು ಕ್ಲರ್ಕ್ ಆಗಿದ್ರೆ ಕ್ಲರ್ಕ್ ದವ್ರಿಗೆ ಎಷ್ಟಿದೆ, ಇಂಟು 4 ಇದೆಯಾ, ಇಂಟು 4 ಮಾಡ್ರಿ, 2 ಸೆಕ್ಷನ್ ಸೇರಿ ಇಂಟು 4 ಎಷ್ಟಾಯ್ತು, 4 24, 4 8 ಇಂಟು 4 ಇರುತ್ತೆ. ಸೊ ಎಲ್ಲಾರು ನೀವು ಹಂಗೆ ಮಾಡ್ಬೇಕು. ಕ್ಲರ್ಕ್ ದವ್ರಿಗೆ ಸೆಕ್ಷನ್ ಬೇರೆ ಇರುತ್ತೆ, ಟ್ರೇಡ್ಸ್ ಮನ್ ದವ್ರಿಗೆ ಬೇರೆ ಇರುತ್ತೆ, ಟೆಕ್ನಿಕಲ್ ದವ್ರಿಗೆ ಬೇರೆ ಇರುತ್ತೆ. ನಿಮ್ಗೆ ಎಷ್ಟೆಷ್ಟು ಮಾರ್ಕ್ಸ್ ಇಂಟು ಮಾಡ್ಬೇಕಲ್ಲ. GD ಅವ್ರಿಗೆ ಇಂಟು 2 ಇದೆ, ಕ್ಲರ್ಕ್ ದವ್ರಿಗೆ ಬೇರೆ ಇದೆ, ಟ್ರೇಡ್ಸ್ ಮನ್ ದವ್ರಿಗೆ ಬೇರೆ ಇದೆ. ಸೊ ಎಲ್ಲಾನು ರಿಪೀಟ್, ಅವ್ರಿಗೂ ಕೂಡ ಏನಂತಂದ್ರೆ ರಿಪೀಟ್ ಆಗತ್ತ. ಸೊ ನೀವು ಏನಂತಂದ ಹೇಳಿದ್ರೆ ಸರ್ ಓನ್ಲಿ GD ದವ್ರಿಗೆ ಅಷ್ಟೇ, ನಾನ್ GD ದವ್ರಿಗೆ ಮಾಡ್ತಾ ಇಲ್ಲ. ಸೊ ನಾನು ಎಲ್ರಿಗೂ ಮಾಡ್ತಾ ಇದ್ದೀನಿ, ಇವನ್ ನೇವಿ, ಏರ್ ಫೋರ್ಸ್, ಆರ್ಮಿ ಎಲ್ರಿಗೂ ಮಾಡ್ತಾ ಇದ್ದೆ. ಎಷ್ಟು ಕ್ವಶನ್ಸ್ ಗಳು ರಿಪೀಟ್ ಆಗ್ತಿದಾವ, ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಾದ ನಂತರ ನೋಡ್ರಿ, ನೆಕ್ಸ್ಟ್ ಏನಂತ ಹೇಳಿದ್ರೆ ಸೆಕ್ಷನ್ ಇದೆ, ಸೆಕ್ಷನ್ C. ಇಲ್ಲೇನಂದ್ರೆ ಮೆಥಮೆಟಿಕ್ಸ್ ಅಂತ ಇದೆ. ನನ್ ಕ್ವಶನ್ ಪೇಪರ್ ಇಷ್ಟೇ ಸಿಕ್ಕಿರೋದು, ಸೊ ಇಲ್ಲಿವರೆಗೂ ಮಾತ್ರ ನಾನು ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಸೊ ಇದು ಕೂಡ ಏನಂತ ಹೇಳಿದ್ರೆ ರಿಪೀಟೆಡ್ ಐತೆ, ಇದು ಕೂಡ ಏನಂತ ಹೇಳಿದ್ರೆ ರಿಪೀಟೆಡ್ ಐತೆ. ಸರ್ ಹೆಂಗ್ ರಿಪೀಟೆಡ್ ಐತ್ರಿ ನೋಡೋಣ ಇವಾಗ. ಸೊ ನಾನು ಏನಂತಂದ ಹೇಳಿದ್ರೆ ನಿಮ್ಗೊಂದು ಲಿಸ್ಟ್ ಕೊಟ್ಟಿದ್ದೆ, ಆಮೇಲೆ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡಿದ್ದೆ, ಆಮೇಲೆ ಪರ್ಟಿಕ್ಯುಲರ್ ಆಗಿ ಹಾಕ್ತಾ ಇದೀನಿ. ಸೊ ಅದೇ ಕ್ವಶನ್ಸ್ ಗಳು ಏನ್ ಮಾಡ್ತಾವ ಅಂತ ಹೇಳಿದ್ರೆ ಬರ್ತಾರೆ. ಫಸ್ಟ್ ಒನ್ ಏನಿದೆ, ಫೈಂಡ್ ದ ಪೆರಿಮೀಟರ್ ಆಫ್ ರೆಕ್ಟಾಂಗಲ್. ಒಂದ್ ಏನಿದೆ ಅಂತಂದ ಹೇಳಿದ್ರೆ ರೆಕ್ಟಾಂಗಲ್ ಇದೆ, ಈ ತರ ಏನಂತಂದ ಹೇಳಿದ್ರೆ ರೆಕ್ಟಾಂಗಲ್ ಐತೆ. ಸೊ ಅದ್ರದ್ದು ಪೆರಿಮೀಟರ್ ಕಂಡಿಡ್ಬೇಕು. ನಾವ್ ಏನ್ ಕಂಡಿಡ್ಬೇಕು, ಪೆರಿಮೀಟರ್ ಅನ್ನ ಕಂಡಿಡ್ಬೇಕು. ಸೊ ಪೆರಿಮೀಟರ್ ಅಂತಂದ ಹೇಳಿದ್ರೆ ಸುತ್ತ ಐತೆ, ಅದ್ರದ್ದು ಏನಂತಂದ ಹೇಳಿದ್ರೆ ಈ ತರ 4 ಸೈಡ್ ಏನಂತಂದ ಹೇಳಿದ್ರೆ, ಸೊ ನಮ್ಗೆ ಲೆಂತ್ ಗೊತ್ತಿದ್ರೆ ಅವುಗಳನ್ನ ಆಡ್ ಮಾಡಿದ್ರೆ ನಮ್ಗೆ ಪೆರಿಮೀಟರ್ ಸಿಗುತ್ತೆ. ಸೊ ಅದಾದ ನಂತರ ಹೂಸ್ ಸೈಡ್ಸ್ ಆರ್ 5 ಮೀಟರ್ ಅಂಡ್ 4 ಮೀಟರ್. ಸೊ ಉದ್ದ ಎಷ್ಟಿದೆ, 5 ಇದೆ, ಆಮೇಲೆ ಅಗಲ ಎಷ್ಟಿದೆ, 4 ಮೀಟರ್ ಆಯ್ತು. ಸೇಮ್ ಅದೇ ತರ ಇದು 5 ಮೀಟರ್ ಆಗತ್ತ, ಆಮೇಲೆ ಇದು 4 ಮೀಟರ್ ಆಗತ್ತೆ. ಸೊ ಟೋಟಲ್ ಪೆರಿಮೀಟರ್ ಅಂತ ಹೇಳಿದ್ರೆ ಸುತ್ತಳತೆ. ಸೊ ಅದ್ರ ಮೇಲ್ಮೈ ಇದು ಎಷ್ಟಾಗತ್ತೆ ನೋಡ್ರಿ, ಎಲ್ಲಾನು ಕೂಡ್ಸ್ರಿ. 5 + 4 9 + 9 5 5 + 4 ಇವೆರಡು ಸೇರಿದ್ರೆ 9 ಆಗತ್ತ, ಇವೆರಡು ಸೇರಿದ್ರೆ 9 ಆಗತ್ತ, +9 + 9 18 ಆಗತ್ತ. ಸೊ ಟೋಟಲ್ ಎಷ್ಟಾಗತ್ತೆ ಅಂತಂದ ಹೇಳಿದ್ರೆ ಪೆರಿಮೀಟರ್ 18 ಆಗತ್ತ. ಸೊ ಆನ್ಸರ್ ಎಲ್ಲಿದೆ ನೋಡ್ರಿ, ಆನ್ಸರ್ ಇದೆಯಾ, 18 ಮೀಟರ್ ಇದೆ, ಆನ್ಸರ್ ಇದೆ 18 ಮೀಟರ್ ಅಂತಂದ ಹೇಳ್ತೀವಿ. 18 ಮೀಟರ್. ಒಂದ್ ನಿಮಿಷ ರೀ, ಮೂಡ್ದಲ್ಲ ಇದು. ಎಸ್ ನೋಡ್ರಿ, 18 ಮೀಟರ್ ಐತೆ ಇಲ್ಲಿ. ಸೊ ನಾವು ಏನಂತಂದ ಹೇಳಿದ್ರೆ ರೆಕ್ಟಾಂಗಲ್ ಅಂತಂದ ಹೇಳಿದ್ರೆ ಆಯತ ಅಂತಂದ ಹೇಳ್ತೀವಿ. ರೆಕ್ಟಾಂಗಲ್ ಅಂತಂದ ಹೇಳಿದ್ರೆ ಸೊ ಆಯತ ಅಂತಂದ ಹೇಳ್ತೀವಿ, ಅಗಲ ಉದ್ದ ಅಂತಂದ ಹೇಳ್ತೀವಿ. ಇದನ್ನ ಉದ್ದ ಅಂತಂದ ಹೇಳ್ತೀವಿ, ಇದನ್ನ ಅಗಲ ಅಂತಂದ ಹೇಳ್ತೀವಿ. ಉದ್ದ ಎಷ್ಟು ಕೊಟ್ಟಿದಾರೆ, 5 ಮೀಟರ್ ಕೊಟ್ಟಿದಾರೆ, ಅಗಲ ಎಷ್ಟು ಕೊಟ್ಟಿದಾರೆ, 4 ಮೀಟರ್ ಕೊಟ್ಟಿದ್ದಾನೆ. ಸೊ ನಾವು ಏನಂತಂದ ಹೇಳಿದ್ರೆ ಇವಾಗ ಇವ್ 4 ಸೈಡ್ ನಾವ್ ಏನಂತಂದ ಹೇಳಿದ್ರೆ ಕೂಡ್ಸಿದ್ರೆ, ಉದ್ದವನ್ನ ಕೂಡ್ಸಿದ್ರೆ ನಮ್ಗೆ ಏನ್ ಬರುತ್ತೆ, ಸುತ್ತಳತೆ ಬರುತ್ತೆ. ಅದನ್ನ ನಾವ್ ಏನಂತ ಕರಿತೀವಿ, ಇಂಗ್ಲಿಷ್ ಅಲ್ಲಿ ಪೆರಿಮೀಟರ್ ಅಂತ ಕರಿತೀವಿ. 4 ಸೈಡ್ ಕೂಡಿಸ್ಬೇಕಲ್ಲ, ಈ ಕಡೆನೂ ಉದ್ದ ಎಷ್ಟಿರುತ್ತೆ, 5 ಮೀಟರ್ ಇರುತ್ತೆ, ಈ ಕಡೆ ಅಗಲ ಎಷ್ಟಿರುತ್ತೆ, 4 ಮೀಟರ್ ಇರುತ್ತೆ. ಸೊ 4 ಏನಂತಂದ ಹೇಳಿದ್ರೆ ಕೂಡಿಸ್ಬೇಕು, 5 + 4 + 5 + 4 ಕೂಡಿಸಿದಾಗ ಎಷ್ಟು ಬರುತ್ತೆ ಅಂದ್ರೆ ಆನ್ಸರ್ 18 ಮೀಟರ್ ಬರುತ್ತೆ. ಇದು ಕೂಡ ರಿಪೀಟೆಡ್ ಆಗಿದೆ. ವ್ಯಾಲ್ಯೂಸ್ ಮಾತ್ರ, ಈ ವ್ಯಾಲ್ಯೂಸ್ ಮಾತ್ರ ಬೇರೆ, ಬಟ್ ಆದ್ರೆ ಸೇಮ್ ಕ್ವಶನ್ ರಿಪೀಟ್ ಆಗಿದೆ. ನೆಕ್ಸ್ಟ್ ನೋಡ್ರಿ, ವೆನ್ ಅ ಡೈಸ್ ಇಸ್ ಥ್ರೋನ್. ಒಂದು ಡೈಸ್ ಇದೆ ಅಂತಂದ ಹೇಳಿದ್ರೆ ನೀವು ಆಟ ಆಡಿರ್ತೀವಿ ನೋಡ್ರಿ. ಸೊ ಈ ತರ ಏನಂತಂದ ಹೇಳಿದ್ರೆ ಡೈಸ್ ಇರುತ್ತಾ, ಸೊ ಅದ್ರ ಮೇಲೆ ಏನಂತಂದ ಹೇಳಿದ್ರೆ 1 2 3 4 5 6 ಅಂತ ಬರ್ದಿರ್ತಾರೆ. ಸೊ ಹಿಂಗ್ ಉಳಿಸ್ ಬಿಡೋದು, ಎಷ್ಟು ನಂಬರ್ ಬರುತ್ತಲ್ಲ ಅದನ್ನ ಏನಂತಂದ ಹೇಳಿದ್ರೆ ಆ ಕಾಳುಗಳನ್ನ ಮೂವ್ ಮಾಡೋದು, ಡೈಸ್. ನೆನಪಂತ ಎಲ್ರಿಗೂ ಅದನ್ನ ಆಡಿರ್ತೀರಿ. ಸೊ ನೆಕ್ಸ್ಟ್, ವಾಟ್ ವಿಲ್ ಬಿ ದ ಟೋಟಲ್ ನಂಬರ್ ಆಫ್ ಪಾಸಿಬಲ್ ಔಟ್ಕಮ್ಸ್. ಅಂದ್ರೆ ಕ್ವಶನ್ ಏನಕ್ಕೆ ಟೋಟಲ್ ನಂಬರ್ ಆಫ್ ಪಾಸಿಬಲ್ ಔಟ್ಕಮ್ಸ್ ಏನು. ನಾವ್ ಇವಾಗ ಅದನ್ನ ಉಳಿಸ್ಬಿಟ್ರೆ ಅಥವಾ ಮೇಲ್ಗಡೆ ಹಾರಿಸ್ಬಿಟ್ರೆ, ಸೊ ಒಂದೇನಂತಂದ ಹೇಳಿದ್ರೆ ನಂಬರ್ ಬರುತ್ತೆ. ಒಂದ್ಸರಿ 1 ಬರುತ್ತ, ಒಂದ್ಸರಿ 2 ಬರುತ್ತ, ಒಂದ್ಸರಿ 3 ಬರುತ್ತ, ಇನ್ನೊಂದ್ಸರಿ 4 ಬರುತ್ತ. ಈ ತರ ಏನಂತಂದ ಹೇಳಿದ್ರೆ ಟೋಟಲ್ ಔಟ್ಕಮ್ಸ್ ಎಷ್ಟು ಬರ್ತಾವ ಅಂತ ಕ್ವಶನ್ ಕೇಳಿದಾರೆ. ಎಸ್, ಎಷ್ಟು ಬರ್ತಾವ. ಈಗ ಫಾರ್ ಎಕ್ಸಾಂಪಲ್ ಇವಾಗ ಏನಂತಂದ ಹೇಳಿದ್ರೆ ಇಲ್ಲಿ ಯಾವ್ದು ಇಲ್ಲ, ಬಾಕ್ಸ್ಗಳು ಯಾವ ಇಲ್ಲ. ಸೊ ಒಂದು ಬಾಕ್ಸ್ ಇದೆ ಅಂತ ಅನ್ಕೊಳ್ರಿ, ಬಾಕ್ಸ್ ಒಂದು ಬಾಕ್ಸ್ ಇದೆ. ಸೊ ಈ ತರ ಏನಂತಂದ ಹೇಳಿದ್ರೆ ಇದು ಬಾಕ್ಸ್ ಇದೆ, ಇದಕ್ಕೊಂದು ಫೇಸು, ಆಮೇಲೆ ಇದೊಂದು ಫೇಸು, ಆಮೇಲೆ ನೆಕ್ಸ್ಟ್ ಏನಂತಂದ ಹೇಳಿದ್ರೆ ಇದೊಂದು ಫೇಸು,
ಸೊ ಆಮೇಲೆ ಅದೇ ತರ ಸೇಮ್ ಆ ಕಡೆ ಬಂದಾಗ ಟೋಟಲ್ ಆಗಿ ಕೆಳಗಡೆದೊಂದು ಆ ಕಡೆ ಸೈಡ್ ಎರಡು ಅಂತಂದು ಟೋಟಲ್ ಆಗಿ 6 ಫೇಸ್ಗಳು ಬರ್ತವೆ. ಟೋಟಲ್ ಆಗಿ ಎಷ್ಟು 6. ನಾವು ಹಾರಿಸ್ಬಿಟ್ಟಾಗ ಯಾವ್ದಾದ್ರು ಒಂದಾದ್ರು ಬಂದೇ ಬರುತ್ತೆ, ಅದ್ರಲ್ಲಿ ಎರಡು ಎಟ್ ಅ ಟೈಮ್ ಎರಡು ಬೀಳಂಗಿಲ್ಲ, ಫೇಸ್ಗಳು ಒಂದೇ ಬೀಳುತ್ತೆ ಅಲ್ಲ. ಅಂದ್ರೆ ಟೋಟಲ್ 6 ಫೇಸ್ ಅಂತ ಹೇಳಿದ್ರೆ ನಾವು ಹಾರಿಸ್ಬಿಟ್ಟಾಗ ಯಾವ್ದಾದ್ರು ಒಂದ್ ಫೇಸ್ ಬರ್ತಿದೆ ಅಂತ ಹೇಳಿದ್ರೆ ಎಷ್ಟು ಬರ್ಬೋದು? ಸೊ 6 ಬರ್ಬೋದಲ್ಲ, 6 ಬರ್ಬೋದು. 6 ನಂಬರ್ಸ್ ಒಂದ್ಸರಿ 1 ಬೀಳ್ಬೋದು, ಇಲ್ಲ ಒಂದ್ಸರಿ ಇನ್ನೊಂದ್ 2 ಬೀಳ್ಬೋದು, ಅಥವಾ 3 ಬೀಳ್ಬೋದು, ಅಥವಾ 4 ಬೀಳ್ಬೋದು, ಅಥವಾ 5 ಅಥವಾ 6. ಸೊ ಇಷ್ಟೇ 6 ಫೇಸ್ 6 ನಂಬರ್ ಇರ್ತಾವ. ಸೊ ನಾವು ಯಾವಷ್ಟೇ ಸರಿ ಹಾರಿಸ್ಬಿಟ್ರು ಕೂಡ ಅದ್ರಲ್ಲಿ ಇರೋದು ಒಂದ್ ಬರ್ಬೇಕಾ? ಸೊ ಅಂದ್ರೆ ನಾವ್ ಏನ್ ಹೇಳ್ತೀವಿ ಅದಕ್ಕೆ, ಸೊ ಟೋಟಲ್ ಔಟ್ಕಮ್ಸ್ ಎಷ್ಟಪ್ಪ ಅಂತಂದ್ರೆ 6 ಅಂತಂದ್ ಹೇಳ್ತೀವಿ. ಆಪ್ಷನ್ ಸಿ ಕರೆಕ್ಟ್ ಆಗುತ್ತೆ. ಸೊ ನನಗೆ ಇಷ್ಟು ಕ್ವಶನ್ ಪೇಪರ್ ಮಾತ್ರ ಸಿಕ್ಕಿರೋದು, ಪುಣೆಯಲ್ಲಿ ಆಗಿರೋದು. ಸೊ ಇವನ್ ಮ್ಯಾಥಮೆಟಿಕ್ಸ್ ಕೂಡ ಏನಾಗಿದೆ ಅಂದ್ರೆ ರಿಪೀಟೆಡ್ ಐತೆ. ಸೊ ಇಷ್ಟ ಹೇಳ್ತೀನಿ, ಯಾರು ಭಯ ಪಡ್ಕೋಕ್ ಹೋಗ್ಬೇಡ್ರಿ. ನಾನು ಇದೀನಿ ಸ್ವಲ್ಪ ಹೆಲ್ತ್ ಸ್ವಲ್ಪ ಸರಿ ಇಲ್ಲ ಕಾರಣದಿಂದ ನನ್ಗೆ ಅಪ್ಲೋಡ್ ಮಾಡಕ್ ಆಗ್ತಿಲ್ಲ, ಕ್ಲಾಸ್ ಮಾಡಕ್ ಆಗ್ತಿಲ್ಲ, ಕೆಂಪ್ ಬರ್ತಿದೆ ಜಾಸ್ತಿ. ಸೊ ಅಂದ್ರೂ ಕೂಡ ಕಂಟ್ರೋಲ್ ಮಾಡಿ ಮಾಡ್ತಾ ಇದೀನಿ. ಸೊ ಎಲ್ರು ವಿಡಿಯೋಸ್ ಗಳನ್ನ ನೋಡ್ರಿ. ಆಮೇಲೆ ಆನ್ಲೈನ್ ಟೆಸ್ಟ್ ಅನ್ನ ಬರ್ರಿ, ತುಂಬಾ ಇಂಪಾರ್ಟೆಂಟ್ ಆನ್ಲೈನ್ ಟೆಸ್ಟ್. ಸೊ ನೆಕ್ಸ್ಟ್ ಇನ್ನೊಂದು 2 days ಅಲ್ಲಿ ನಾನು ಆನ್ಲೈನ್ ಟೆಸ್ಟ್ ನ ಕಂಡಕ್ಟ್ ಮಾಡ್ತಾ ಇದ್ದೀನಿ, ಇನ್ನೊಂದು 2-3 days ಅಲ್ಲಿ. ಸೊ ಎಲ್ರು ಅಗ್ನಿವೀರ ಕರ್ನಾಟಕ ಟೆಲಿಗ್ರಾಮ್ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಅದನ್ನ ಜಾಯಿನ್ ಆಗಿ, ಯಾಕಂತಂದ್ರೆ ನಾನು ಟೆಸ್ಟ್ ಅನ್ನ ಅಲ್ಲೇ ನಡೆಸ್ತಾ ಇದ್ದೀನಿ. ಮೇ ಬಿ ಇನ್ನೊಂದು ಟೆಸ್ಟ್ ಅನ್ನ ಮಾತ್ರ ನಾನು ಯೂಟ್ಯೂಬ್ ಅಲ್ಲಿ ಹಾಕ್ಬೋದು, ಬಟ್ ಅದ್ರ ನೆಕ್ಸ್ಟ್ ಎಲ್ಲಾ ಟೆಸ್ಟ್ ಗಳು ಏನ್ ಬರ್ತಾವಲ್ಲ ಎಲ್ಲ ನಾನು ಟೆಲಿಗ್ರಾಮ್ ಮುಖಾಂತರನೇ ನಾನು ಮಾಡ್ತೀನಿ. ಸೊ ಮರೆಯಕ್ ಹೋಗ್ಬೇಡ್ರಿ. ಸೊ ಅಗ್ನಿವೀರ ಕರ್ನಾಟಕ ಅಂತಂದೇಳಿ ಇದರಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಸೊ ಎಲ್ರು ಪ್ರತಿಯೊಬ್ರು ಜಾಯಿನ್ ಆಗಿ. ಸೊ ಆಮೇಲೆ ಯಾರಾದ್ರೂ ಹತ್ರ ಒರಿಜಿನಲ್ ಕ್ವಶನ್ ಪೇಪರ್ಸ್ ಗಳು ಇವಾಗ ರೀಸೆಂಟ್ ಆಗಿ ನಾನು ಹಿಂದ್ಗಡೆ ನಡೆದಿರೋ ಎಲ್ಲಾ ಕ್ವಶನ್ ಪೇಪರ್ಸ್ ಗಳನ್ನ ಡಿಸ್ಕಷನ್ ಮಾಡಿ 10 ಕ್ವಶನ್ ಪೇಪರ್ ಹಾಕಿದ್ದೀನಿ. ಸೊ ಇದು ರೀಸೆಂಟ್ಲಿ ನಡೆದಿರೋದು. ಯಾರಾದ್ರೂ ರೀಸೆಂಟ್ಲಿ ಯಾರಾದ್ರೂ ಆರ್ಮಿ ರ್ಯಾಲಿಗೆ ಹೋಗ್ಬಿಟ್ಟು ಎಕ್ಸಾಮ್ ಬರ್ದಿದ್ರೆ, ಸೊ ನಿಮ್ಮ ಹತ್ರ ರೀಸೆಂಟ್ಲಿ ಕ್ವಶನ್ ಪೇಪರ್ಸ್ ಗಳಿದ್ರೆ ಈ ತರ ನಾನು ಕಳಿಸಿ ನಾನು ಡಿಸ್ಕಷನ್ ಮಾಡ್ತೀನಿ. ಸೊ ಇವ್ರೊಬ್ರು ನಂಗೆ ಸ್ಟೂಡೆಂಟ್ ಕಳಿಸಿದ್ದು. ಸೊ ಥ್ಯಾಂಕ್ ಯು ಅವ್ರಿಗೆ. ಎಲ್ರಿಗೂ ಯೂಸ್ ಆಗ್ಲಿ ಅಂತಂದೇಳಿ ನಾನು ಡಿಸ್ಕಷನ್ ಅಪ್ಲೋಡ್ ಮಾಡಿದೀನಿ. ಸೊ ಎಲ್ರು ಯೂಸ್ ಮಾಡ್ಕೊಳ್ರಿ, ಭಯ ಪಡ್ಕೊಳಕ್ ಹೋಗ್ಬೇಡ್ರಿ. ನಾನು ಇದೀನಿ ನಿಮ್ ಜೊತೆಗೆ. ನಾನು ಹೇಳ್ದಂಗೆ ಮಾಡಿದ್ರೆ ಮಾತ್ರ ನೀವು ಆರಾಮಾಗಿ ಪಾಸ್ ಆಗ್ತೀರಿ. ಇಲ್ಲಾಂದ್ರೆ ನೀವು ಸ್ಟಡಿ ಮಾಡಿದ್ರು ಪಾಸ್ ಆಗ್ಬೋದು, ಬಟ್ ಆದ್ರೆ ಇವನ್ ಕೋಚಿಂಗು ತಗೋಬಹುದು. ನಿಮ್ಗೆ ಯಾವ್ದು ವೇ ಸರಿ ಅನ್ಸುತ್ತೆ ನೋಡ್ರಿ. ನಾನು ಡಿಸ್ಕಷನ್ ಮಾಡಿರೋದ್ರಲ್ಲಿ ಎಷ್ಟು ರಿಪೀಟ್ ಆಗ್ತಿದಾವ ತುಂಬಾ ಇಂಪಾರ್ಟೆಂಟ್ ಆಗುತ್ತಾವ. ನಾನು ಇನ್ನೊಂದ್ಸರಿ ಅದೇ ಹೇಳ್ತೀನಿ, 1 to 10 ಕ್ವಶನ್ ಪೇಪರ್ಸ್ ಗಳನ್ನ ನೋಡ್ರಿ. ಆಮೇಲೆ ಎಲ್ರು ಕಮೆಂಟ್ಸ್ ಗಳನ್ನ ಹಾಕ್ರಿ ಕೆಳಗಡೆ. ನಿಮ್ ಕಮೆಂಟ್ಸ್ ಗಳನ್ನ ಓದಿ ಆದ್ರೂ ಬೇರೆಯವ್ರಿಗೆ ಸ್ಫೂರ್ತಿ ಆಗ್ಲಿ, ಸೊ ಮೋಟಿವೇಶನ್ ಆಗ್ಲಿ, ಮೋಟಿವೇಶನ್ ಆಗಿ ವಿಡಿಯೋಸ್ ಗಳನ್ನ ಕಂಪ್ಲೀಟ್ ಆಗಿ ನೋಡ್ಲಿ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ಜೈ ಹಿಂದ್. ಜೈ ಹಿಂದ್.